ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ. ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಉಳಿದ ಕೃಷ್ಣೇಗೌಡನ ಆನೆಯ ಭಾಗವನ್ನು ಅಧ್ಯಾಯ 9ರಲ್ಲಿ ಈಗಾಗಲೇ ಪ್ರಾರಂಭದಿಂದ ಈ ಹಂತದವರೆಗೂ ಕೂಡ ತುಂಬ ಗಟ್ಟಿಯಾಗಿ KP ಪೂರ್ಣಚಂದ್ರ ತೇಜಸ್ವಿಯವರು ಆ ನಾಟಕವನ್ನು, ಅಂದರೆ ಆ ದೀರ್ಘ ಗದ್ಯವನ್ನು ತುಂಬ ಅರ್ಥಪೂರ್ಣವಾಗಿ, ಗಟ್ಟಿಯಾಗಿ ಅಲ್ಲಿನ ಮೌಲ್ಯಗಳನ್ನು, ಅಲ್ಲಿನ ಅನುಭವಗಳನ್ನು ತುಂಬ ಸೊಗಸಾಗಿ ಹಿಡಿದಿಡುವಂಥ ಒಂದು ಪ್ರಯತ್ನ ಪೂರ್ಣಚಂದ್ರ ತೇಜಸ್ವಿಯವರು ಮಾಡಿರುವಂಥದ್ದು ಕಂಡುಬರ್ತದೆ. ಈ ನಾಟಕದ ಉದ್ದಕ್ಕೂ ಕೂಡ ನಿರೂಪಕರಾಗಿಯೂ ಕೂಡ ಸ್ವತಃ ಲೇಖಕರು ಅಲ್ಲಿ ಭಾಗಿಯಾಗುವುದರ ಮೂಲಕ ಆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಕೂಡ ಈ ಒಂದು ನಾಟಕದೊಳಗೆ ತುಂಬ ವಿಶೇಷವಾಗಿ ಕಂಡುಬರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅಧ್ಯಾಯ 1ರಿಂದ ಪ್ರಾರಂಭವಾದಂಥದ್ದು ಅಧ್ಯಾಯ 12ರವರೆಗೆ ಇಡೀ ಆ ನಾಟಕ ಆವರಿಸಿಕೊಂಡಿರುವಂಥದ್ದು ಕಂಡುಬರ್ತದೆ. ಈಗಾಗಲೇ ಅಧ್ಯಾಯ ನಾವು 1ರಲ್ಲಿ ಕೂಡ 2, 3 ಉಳಿದ ಎಲ್ಲ ವಿಷಯಗಳನ್ನು ಕೂಡ ತುಂಬ ಗಂಭೀರವಾಗಿ ನಾಟಕರು ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳಿಸಿಕೊಡುವಂಥ ಮಹತ್ವದ ಹೆಜ್ಜೆಯನ್ನು ಆ ನಾಟಕದೊಳಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಒಟ್ಟಾರೆ ಬದಲಾವಣೆ, ಗ್ರಾಮೀಣ ಸೊಗಡನ್ನು ಎತ್ತಿ ಹಿಡಿಯುವಂಥದ್ದು, ಅಲ್ಲಿನ ಮೌಲ್ಯಗಳನ್ನು ಸಮಾಜಕ್ಕೆ ಬಿತ್ತರಿಸುವಂಥದ್ದು, ಅಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವಂಥದ್ದು, ಇಂಥ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಂಥವರು KP ಪೂರ್ಣಚಂದ್ರ ತೇಜಸ್ವಿಯವರು. ಅವರ ಕೃಷ್ಣೇಗೌಡನ ಆನೆ ಅನ್ನುವಂಥ ಒಂದು ನಾಟಕದೊಳಗೆ ನಿಜಕ್ಕೂ ಇಡೀ ಆ ಆನೆ ಅನುಭವಿಸುವಂಥ ಆ ತೊಂದರೆ ಅವೆಲ್ಲವೂ ಕೂಡ ಹಿಡಿದಿಡುವಂಥ ಒಂದು ಪ್ರಯತ್ನ ಈ ನಾಟಕದೊಳಗೆ ನಡೆದಿರುವಂಥದ್ದು ಕಂಡು ಬರ್ತದೆ. ಈ ಕಾರಣದಿಂದ ಇಲ್ಲಿ ಇಂಥ ಒಂದು ಅರ್ಥಪೂರ್ಣವಾದಂಥ ಆ ವ್ಯವಸ್ಥೆಯನ್ನು, ಅಲ್ಲಿ ಪ್ರಮುಖವಾಗಿ ಆನೆಯಿಂದಲೇ ಸಾವಣ್ಣ ಅಪ್ತರ ಅನ್ನುವಂಥದ್ದು ಕೂಡ ಆ ಒಂದು ಗಾಳಿ ಸುದ್ದಿಯನ್ನು ಸಮಾಜದೊಳಗೆ, ಆ ಊರಿನೊಳಗೆ ಅಲ್ಲೆಲ್ಲ ಹಬ್ಬಿಟ್ಟಿರುವಂಥದ್ದು ನಾವು ಕಾಣ್ತೇವೆ. ಆದರೆ ನಿಜಕ್ಕೂ ಆನೆಯಿಂದ ಯಾವ ಸಮಸ್ಯೆಯೂ ಕೂಡ ಆಗಿರೋದಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಟಂಥವರು ನಾಟಕಕಾರ KP ಪೂರ್ಣಚಂದ್ರ ತೇಜಸ್ವಿ. ಒಟ್ಟಾರೆ ಅಲ್ಲಿರುವಂಥ ಲೈನ್ಮ್ಯಾನ್ ದುರ್ಗಪ್ಪ ಆಗಿರ್ಬೋದು, ಹಾಗೆ ಅಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ ತಿಪ್ಪಣ್ಣ ಆಗಿರ್ಬೋದು, ಮತ್ತು ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಅಲ್ಲಿರುವಂಥ ಅನೇಕ ವ್ಯಕ್ತಿಗಳು ಕೂಡ ಅಲ್ಲಿ ಕಂಡುಕೊಳ್ಳುವಂಥದ್ದು ಏನು ಅಂತಂದ್ರೆ, ನಿಜಕ್ಕೂ ತಾವು ಮಾಡಿದ ಒಂದು ತೊಂದರೆಯಿಂದ ತಾವು ಇಲ್ಲಿ ಅನಾಹುತಕ್ಕೆ, ಸಮಸ್ಯೆಗೆ ಒಳಗಾಗುವಂಥದ್ದು ನಾವು ಒಂದು ಕಾಣ್ತೀವಿ. ಆದರೆ ತಾವು ಮಾಡಿರುವಂಥ ಕೆಲಸವನ್ನು ಸಹಜವಾಗಿ ಅದು ಯಾವುದೋ ಕಾರಣದಿಂದ ತಪ್ಪಾದ್ರೆ ಅದನ್ನು ಆ ಮೂಕ ಪ್ರಾಣಿಯಾಗಿರುವಂಥ ಕೃಷ್ಣೇಗೌಡನ ಆನೆ ಮ್ಯಾಗನೇ ಆರೋಪಿಸುವಂಥ ಒಂದು ಪ್ರಯತ್ನ ಇವರೆಲ್ಲ ಮಾಡಿರುವಂಥದ್ದು ಕೂಡ ನಾವು ಇಲ್ಲಿ ಕಾಣ್ತೀವಿ. ವಿಶೇಷವಾಗಿ ದುರ್ಗಪ್ಪ, ಟೆಲಿಫೋನ್ ಡಿಪಾರ್ಟ್ಮೆಂಟಿನ ತಿಪ್ಪಣ್ಣ, ಹಾಗೆ ಅಲ್ಲಿರುವಂಥ ಕೆಲವರು, ಹೆಚ್ಚಾಗಿ ಆನೆ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವೇ ಇರ್ತದೆ. ಅದೊಂದು ಮೂಕ ಪ್ರಾಣಿ. ಹೀಗಾಗಿ ಅದು ವಿಶೇಷವಾಗಿ ಅಂದರೆ ಕಾಡಿನ ಆನೆ ಅಲ್ಲ, ಅದು ಊರೊಳಗೆ ಹುಟ್ಟಿ ಬೆಳೆದಂಥದ್ದು. ಗೂಳೂರು ಆ ಮಠದೊಳಗೆ ಹುಟ್ಟಿ ಬೆಳೆದು ಅದು ಸಹಜವಾಗಿ ಜನರ ಜೊತೆಗೆ ಒಗ್ಗೂಡಿರುವಂಥ ಒಂದು ಆನೆ. ಹೀಗಾಗಿ ಅಲ್ಲಿನ ವಾತಾವರಣ ಮನುಷ್ಯರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಕಂಡುಕೊಳ್ಳೋಕ್ಕೆ ಅದು ಬಯಸಿರುವಂಥದ್ದು. ಯಾರನ್ನೂ ಕೂಡ ಯಾವುದೇ ಅಂಗಡಿಗಳಾಗಲಿ, ಯಾರನ್ನೇ ಆಗಲಿ ತೊಂದರೆ ಮಾಡಾಡುವಂಥ ಒಂದು ಪ್ರಾಣಿ ಕೃಷ್ಣೇಗೌಡನ ಆನೆ. ಹೀಗಾಗಿ ಅದು ಮೊದಲು ಗೂಳೂರು ಮಠದಿಂದ ಖರೀದಿ ಮಾಡಿಕೊಂಡು ಇಂಕೋ ಕಂಪನಿಯ ಸಲುವಾಗಿ, ಗುತ್ತಿಗೆಯನ್ನು ಕೃಷ್ಣೇಗೌಡ ಹಿಡಿದಿರುವಂಥದ್ದು. ಅಂತ ಒಂದು ಸಂದರ್ಭದೊಳಗೆ ಆ ಆನೆಯನ್ನು ಅತ್ಯಂತ ಕಡಿಮೆ ಬೆಲೆ ಒಳಗೆ ಖರೀದಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಹೆಚ್ಚಾಗಿ ಹಣದ ಮುಖ ನೋಡಲಾರ್ದಂಥ ಕೃಷ್ಣೇಗೌಡರು ಕೂಡ ಮುಖ್ಯವಾಗಿ ಆ ಆನೆ ಖರೀದಿ ಮಾಡಿದ ಮ್ಯಾಗನೇ ಹಣದ ಮುಖವನ್ನು ನೋಡುವಂಥ ಒಂದು ಕೆಲಸವೂ ಕೂಡ ನಡೀತದೆ. ಇಂಥ ಒಂದು
ವಿಶಿಷ್ಟತೆ ಆ ನಾಟಕದೊಳಗೆ ಒದಗಿರುವಂಥದ್ದು ಕಂಡು ಬರ್ತದೆ. ಅಂದರೆ ಪಾತಾಳದಲ್ಲಿರುವಂಥ ಅತ್ಯಂತ ಬೆಲೆಬಾಳುವಂಥ ಕಟ್ಟಿಗೆಯನ್ನು, ಮರಗಿಡಗಳನ್ನು ಅವೆಲ್ಲನೂ ಕೂಡ ತರುವಂಥ ಕೆಲಸ ಆನೆ ಮಾಡ್ತದೆ. ಹೀಗಾಗಿ ಅಲ್ಲಿರುವಂಥ ಅನೇಕ ಜನ ಏನಂದ್ರೆ ಆನೆಗೆ ಅಂದರೆ ಆ ಮಾಲೀಕನಿಗೆ ಕೃಷ್ಣೇಗೌಡನಿಗೆ ಹಣ ಕೊಟ್ಟು ಅದು ಕೆಲಸಕ್ಕೆ ಹಚ್ಚುವಂಥ ಕೆಲಸ ಮಾಡ್ತಿದ್ರು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ವೇಲಾವಿದರ ಪಾತ್ರ ಕೂಡ ಬಹಳ ಪ್ರಮುಖವಾದಂಥದ್ದು. ಆನೆ ಮತ್ತು ವೇಲಾವಿದ ಇಬ್ಬರನ್ನೂ ಕೂಡ ಹೊರ ಹಾಕುವಂಥ ಪ್ರಯತ್ನ ಮಾಡಿದಂಥವರು ಗೂಳೂರು ಮಠದ ಸ್ವಾಮೀಜಿಗಳು. ಯಾಕಂದ್ರೆ ಒಂದು ಒಳ್ಳೆಯ ವಾತಾವರಣ ಕಲುಷಿತ ಆಗಿರುವಂಥದ್ದು ಯಾರಿಂದ ಅಂದರೆ ವೇಲಾವಿದರಿಂದ. ಯಾಕಂದರೆ 24 ಗಂಟೆಯೂ ಕೂಡ ಆತ ಕೊಡದೇ ಇರ್ತಾ ಇದ್ದರು. ಇಂಥ ಒಂದು ಸಂದರ್ಭದೊಳಗೆ ಆ ಆನೆಯನ್ನು ಮತ್ತು ವೇಲಾವಿದರನ್ನು ಇಬ್ಬರನ್ನೂ ಕೂಡ ಮಠದ ಸ್ವಾಮೀಜಿಗಳು ಯಾರಿಗಾದರೂ ಕೂಡ ಅಲ್ಲಿ ಕೊಡಲಿಕ್ಕೆ ಕಡಿಮೆ ಬೆಲೆ ಒಳಗೆ ಪುಕ್ಷಟಾದರೂ ಕೊಡುವಂಥ ರೀತಿ ಒಳಗೆ ಇದ್ದಿರುವಂಥದ್ದು. ಅದನ್ನು ಖರೀದಿ ಮಾಡಿದಂಥವ್ರು ಇಲ್ಲಿ ಕೃಷ್ಣೇಗೌಡ ಅತ್ಯಂತ ಕಡಿಮೆ ಬೆಲೆ. ಆತ ಜಂಪ್ ಕೊಚ್ಕೊಳ್ತಾನೆ, ನಾನು ಭಾಳ ಹಣ ಕೊಟ್ಟು ಖರೀದಿ ಮಾಡಿದೆ ಅಂತೇಳಿ. ಜನ ಎಲ್ಲ ಅವನ ಬಗ್ಗೆ ಅಂದರೆ ಇವ ಹೆಂಡತಿ ಮತ್ತು ಮಕ್ಕಳಿಗೆ ಮಣ್ಣು ಮುಕ್ಕಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಜನ ಎಲ್ಲ ಅಂತಾರೆ. ಆದರೆ ಆಗಿದ್ದು ತದ್ವಿರುದ್ಧರಿ. ಏನಾಗ್ತಂದ್ರೆ ಹಣದ ಮುಖ ನೋಡಲಾರಂಥ ವ್ಯಕ್ತಿ ಕೃಷ್ಣೇಗೌಡ ಆ ಆನೆ ಖರೀದಿ ಮಾಡಿದ ಮ್ಯಾಗನೆ ಆತ ನಿಜಕ್ಕೂ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಹಲವಾರು ವ್ಯವಹಾರಗಳನ್ನು ಮಾಡಿದ್ರು ಕೃಷ್ಣೇಗೌಡ. ಅದರಲ್ಲೆಲ್ಲ ತುಂಬ ನಷ್ಟವನ್ನು ಅನುಭವಿಸಿರ್ತಾರೆ. ಆದರೆ ಅತಿ ಲಾಭವನ್ನು ಆರ್ಥಿಕವಾಗಿ ಬಲಾಢ್ಯ ಆಗಲಿಕ್ಕೆ ಕಾರಣ ಯಾವುದು ಅಂದರೆ ಕೃಷ್ಣೇಗೌಡನ ಆನೆಯಿಂದ. ಹೀಗಾಗಿ ಒಂದು ಕಡೆ ಲಾಭ ಆಗ್ತದೆ, ಇನ್ನೊಂದು ಕಡೆ ಅದರಿಂದ ಅನೇಕ ಸಮಸ್ಯೆಗಳು ಸಹಜವಾಗಿ ಜನ ದೂರುವಂಥದ್ದು ಕೂಡ ನಾವು ಕಾಣ್ತೇವೆ. ಆನೆ ಯಾವ ತೊಂದರೆನೂ ಮಾಡಿದಿರಲಿಲ್ಲ, ಆದರೂ ಕೂಡ ಜನ ಕೃಷ್ಣೇಗೌಡನ ಆನೆಯೇ ಸಮಸ್ಯೆ ಪಡಿಸ್ತು ಅಂಥೇಳಿ ಜನ ಎಲ್ಲ ಆ ಕೃಷ್ಣೇಗೌಡನ ಮ್ಯಾಗ ತೊಂದರೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಇಂಥ ಹಲವಾರು ಸನ್ನಿವೇಶಗಳು ಈ ನಾಟಕದ ಉದ್ದಕ್ಕೂ ಕೂಡ ತುಂಬ ಗಟ್ಟಿಯಾಗಿ ನಾಟಕಕಾರರು ಹಿಡಿದಿಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಕಾಣ್ತೀವಿ. ಒಟ್ಟಾರೆ ಇಲ್ಲಿ ನಾಟಕಕಾರರು ಪ್ರಮುಖವಾಗಿ ಅಂದರೆ ನಮಗೆ ಅತ್ಯಂತ ಸಮರ್ಪಕವಾದಂಥ ಕೆಲವೊಂದು ಮೌಲ್ಯಗಳನ್ನು ಹಿಡಿದಿರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಅಂದರೆ ಇಲ್ಲಿ ಅಧ್ಯಾಯ 9ರಲ್ಲಿ ಪ್ರಮುಖವಾಗಿ ಅಂದರೆ ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ಮೂಡಿಗೆರೆ ಪೂರ ಪ್ರಮುಖರ ಮೀಟಿಂಗ್ ಕರೀತಾರೆ. ಯಾಕಂದರೆ ಈಗಾಗಲೇ ಕಂತ್ರಿ ನಾಯಿಗಳು ಅದರ ಬಗ್ಗೆ ಚರ್ಚೆ ನಡೆದಿರುವಂಥದ್ದು. ಆ ಜಬ್ಬಾರ್ ಹೇಗೆ ಆತ ಕೇಂದ್ರ ಸರ್ಕಾರದ ಒಬ್ಬ ಕೆಲಸ ಮಾಡುವಂಥ ವ್ಯಕ್ತಿ, ಪೋಸ್ಟ್ಮ್ಯಾನ್ ಜಬ್ಬಾರ್. ಆತ ತನ್ನ ಲೂನದ ಮ್ಯಾಗ ಹಲವಾರು ಪುಸ್ತಕಗಳನ್ನು, ಮ್ಯಾಗಝಿನ್ಗಳನ್ನು, ಕತ್ತಿಗೆ ಹೆಂಗೆ ಹೊರಿಸ್ತಾರಲ್ಲ ಪಾರ್ಶ್ವ ಅಚ್ಚುಕಟ್ಟು ಕೂಡ ಎಡಬಲ ಹೊತ್ಕೊಂಡು ಆತ ಪೋಸ್ಟ್ ಕೊಡೋದ್ರ ಜೊತೆಗೆ ಇಂಥ ಮ್ಯಾಗಝಿನ್ಗಳನ್ನು ಕೂಡ ಆತ ಚಂದಾದಾರನಾಗಿ ಮಾಡಿ ಅದರಿಂದ ಹಣ ಗಳಿಸುವಂಥ ಪ್ರಯತ್ನ ಕೂಡ ಜಬ್ಬಾರ್ ಮಾಡ್ತಾ ಇದ್ದರು. ಹೀಗಾಗಿ ಆತನಿಗೆ ನಾಯಕ ಹಚ್ಚಿತು ಅಂತೇಳಿ ಇವೆಲ್ಲ ಚರ್ಚೆಗಳು ಕೂಡ ನಡೀತವೆ. ಹೀಗಾಗಿ ಅಂಥ ಸಂದರ್ಭದಲ್ಲಿ ವೆಟರ್ನರಿ ಸ್ಟಾಕ್ಮ್ಯಾನ್ ವ್ಯಕ್ತಿಯ ಜೊತೆಗೆ ಇಲ್ಲಿ ಚರ್ಚೆ ನಡೆಯುವಂಥದ್ದು. ಸ್ಟಾಕ್ಮ್ಯಾನ್ ಮತ್ತು ಜಬ್ಬಾರ್ ಹಾಗೆ ಲೇಖಕರು ಕೂಡ 3 ಜನ ಅಲ್ಲಿ ಚರ್ಚೆ ನಡೀತದೆ. ಅಂಥ ಒಂದು ಸಂದರ್ಭದಾಗ ನೀವು ತಿಳುವಳಿಕೆ ಇದ್ದಂಥವರು, ಪತ್ರಕರ್ತ ಆದಂಥವರು, ಸಮಾಜ ಸುಧಾರಕರಾದಂಥವ್ರು ಅಂತೇಳಿ ಅವರನ್ನು ಒಂದು ರೀತಿಯಿಂದ ಪ್ರಚೋದಿಸುವಂಥ ಕೆಲಸ ಅಲ್ಲಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಅಲ್ಲಿರುವಂಥ ದುರ್ಗಪ್ಪ ಆಗಿರ್ಬೋದು, ಹಾಗೆ ವೆಟರ್ನರಿ ಸ್ಟಾಕ್ಮ್ಯಾನ್ ಆಗಿರ್ಬೋದು, ಜಬ್ಬಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ. ಹೀಗಾಗಿ ಒಂದು ಮಧ್ಯಾಹ್ನ ಆ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಮೂಡಿಗೆರೆ ಪೌರ ಪ್ರಮುಖರ ಮೀಟಿಂಗ್ ಕರೆದಿದ್ದರು. ಮೀಟಿಂಗ್ ಅಟೆಂಡ್ ಮಾಡಲು ಪುರುಸೋತ್ತಿದ್ದವರೆಲ್ಲ ಪೂರ ಪ್ರಮುಖರೇ ಸಭೆ ಕರೆದ ಜನ ಬರುವುದೇ ಕಡಿಮೆ ಆದ್ದರಿಂದ ಸಂತೆ ದಿನವೇ ಹೆಚ್ಚಾಗಿ ಜನ ಕೆಲವೊಂದು ಮಹತ್ವದ ಕಾರ್ಯಕ್ರಮಕ್ಕೆ ಬರಲಾರಂಥ ಸಂದರ್ಭದಾಗ ಅವಾಗ ಅವರು ಪೂರ ಪ್ರಮುಖವಾಗಿ ಏನಂದ್ರೆ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಜನ ಬರುವುದೇ ಕಡಿಮೆ ಆದ್ದರಿಂದ ಸಂತೆ ದಿನ ಹಳ್ಳಿ ಒಳಗೆ ಸಂತೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಆ ದಿವಸ ಏನಂದ್ರೆ ಅನೇಕ ಕಾಯಿಪಲ್ಯಗಳು, ಅನೇಕ ಮನೆಗೆ ಬೇಕಾದಂಥ ವಸ್ತುಗಳು, ಬಟ್ಟೆ ಬರೆ ಇವೆಲ್ಲವೂ ಕೂಡ ಅಂದರೆ ಒಂದು ಕಡೆ ಸೇರುವಂಥ ಒಂದು ಹಳ್ಳಿ ಊರಾಗ, ಪಟ್ಟಣಕ್ಕೆ ಹೋಗಲಾರದೆ ಅದೇ ಹಳ್ಳಿ ಒಳಗಡೆ ಅಲ್ಲಿ ಸಂತೆ ಮಾಡುವಂಥದ್ದು ನಾವು ಕಾಣ್ತೀವಿ. ಸಂತೆ ದಿನವೇ ಕರೆದಂದ್ರೆ ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಅಲ್ಲಿ ಕೂರಿಸ್ತಾ ಇದ್ರು. ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಅಲ್ಲಿ ಬಿಸಿಲಿನ ಹೊಡೆತ ತಾಳಲಾರದೆ ಮೀಟಿಂಗಿಗೆ ಬಂದು ಕುಳಿತು ಟೋಪಿ ತೆಗೆದು
ಅಲ್ಲಿಂದ್ರೆ ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ತಾ ಇದ್ರು. ಯಾಕಂದ್ರೆ ಬಹಳಷ್ಟು ಅಲ್ಲಿ ಬಿಸಿಲು ಆವರಿಸಿರುವಂಥದ್ದು. ಅಂತ ಒಂದು ಸಂದರ್ಭದೊಳಗೆ ಪೂರ್ವ ಪ್ರಮುಖರ ಜೊತೆಗೆ ಅಲ್ಲಿ ಸಂತಿಗೆ ಬಂದಂಥ ಅನೇಕ ಜನರನ್ನು ಕೂಡ ಆ ಕುರ್ಚಿ ಮೇಲೆ ಕೂಡಿಸಿ ಆ ಸಭೆಗೆ ಒಂದು ಮೆರಗನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಜನರಿದ್ದಾಗ ಮಾತ್ರ ಆ ಒಂದು ಕಳೆ ಬರ್ತದೆ, ಕಾಂತಿ ಬರ್ಲಿಕ್ಕೆ ಸಾಧ್ಯ. ಹೀಗಾಗಿ ಅವರು ಕೂಡ ಮುನ್ಸಿಪಾಲ್ಟಿ ಅವರೆಲ್ಲ ಏನು ಮಾಡಿದ್ರು ಸಾಹೇಬರು ಅಂತ ಹೇಳಿದ್ರೆ ಪ್ರಮುಖವಾಗಿ ಆ ಕಾರ್ಯಕ್ರಮ ಆ ಸಂತಿ ದಿವಸ ಆ ಕಾರ್ಯಕ್ರಮವನ್ನು ಇಟ್ಟಿದ್ದು ಕಾಣ್ತೀವಿ. ಹೀಗಾಗಿ ಅಲ್ಲೆಲ್ಲ ಜನ ಬಂದು ಸೇರಿರ್ತಾರೆ, ಬಿಸಿಲಾಗಿರುವಂಥದ್ದು. ಹೀಗಾಗಿ ಆ ಟೋಪಿ ತೆಗೆದ್ರೆ ಅಲ್ಲಿ ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ತಿದ್ರು ಅನ್ನುವಂಥದ್ದು. ಈ ಮೀಟಿಂಗಿಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು, ರೇಂಜ್ ಅಂದ್ರೆ ಅರಣ್ಯ ವ್ಯಾಪ್ತಿಯ ಆಫೀಸರ್ ಕೂಡ ಸಹ ಬಂದಿದ್ರು. ಕುಳಿತಿದ್ದರಿಂದ ಕೃಷ್ಣೇಗೌಡರ ಆನೆಯದೇ ಪ್ರಧಾನ ವಿಷಯವಾಗಿ ಅಲ್ಲಿ ಹೋಯಿತು. ನೋಡಿ, ಚರ್ಚೆ ಮಾಡಬೇಕಾಗಿದ್ದು ಪ್ರಮುಖವಾಗಿ ಆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿರುವಂಥ ಖಾನ್ ಸಾಹೇಬರ ಜೊತೆಗೆ ಲೇಖಕರಾದಂಥ KP ಪೂರ್ಣಚಂದ್ರ ತೇಜಸ್ವಿ ಅವರೆಂದ್ರೆ ಆ ದಿವಸ ಆ ಸ್ಟಾಕ್ಮ್ಯಾನ್, ವೆಟರ್ನರಿ ಸ್ಟಾಕ್ಮ್ಯಾನ್ ಆತ ಹೇಳಿರುವಂಥದ್ದು. ಹಾಗೆ ಜಬ್ಬಾರ್ ಹೇಳಿರುವಂಥದ್ದು. ನೀವೇ ಅಂದ್ರೆ ಅಲ್ಲಿ ಚರ್ಚೆ ಮಾಡಬೇಕು, ಅವ್ರಿಗೆ ಹೇಳಬೇಕು, ಬುದ್ಧಿ ಕಲಿಸಬೇಕು ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಆತ ಚರ್ಚೆ ಮಾಡೋಕ್ಕೆ ಬಂದಿರುವಂಥದ್ದು ಆ ಕಂತ್ರಿ ನಾಯಿಗಳನ್ನು, ಕಂತ್ರಿ ಅಂದರೆ ಆ ದೇಶಿ ತಳಿಯ ನಾಯಿಗಳು. ಇಂಥ ಒಂದು ಸಂದರ್ಭದೊಳಗೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಪ್ರಮುಖವಾಗಿ ಅಂದರೆ ಆ ಮೀಟಿಂಗಿಗೆ ಅಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದಿರುವಂಥದ್ದು ಕುರಿತರಿಂದ ಕೃಷ್ಣೇಗೌಡರ ಆನೆಯದೇ ಅಲ್ಲಿ ಪ್ರಧಾನ ವಿಷಯವಾಗಿ ಹೋಯಿತು ಅಂತ ಕಾಣ್ತೀವಿ. ಕಂತ್ರಿ ನಾಯಿಗಳ ಆ ಒಂದು ಕಾಟ ಇಲ್ಲೇನಂದ್ರೆ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಅದರ ಲೇಖಕರು ಆ ಕಂತ್ರಿ ನಾಯಿಗಳು ಅಲ್ಲಿ ದೇಶಿ ತಳಿಯ ನಾಯಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಚ್ಚಿರುವಂಥದ್ದು. ಅನೇಕ ಜನರಿಗೆ ಪೋಸ್ಟ್ ಹಾಕುವಂಥ ಸಂದರ್ಭದೊಳಗಾಗಿರ್ಬೋದು, ಎಲ್ಲೇ ಆಗಲಿ ಕೆಲಸಕ್ಕೆ ಹೋಗುವಂಥ ಅನೇಕ ಜನರಿಗೆ ಏನಂದ್ರೆ ಈ ಕಂತ್ರಿ ನಾಯಿಗಳು, ದೇಶಿ ತಳಿಯ ನಾಯಿಗಳು ಕಚ್ಚಿರುವಂಥದ್ದು. ಅಂತ ಒಂದು ಸಂದರ್ಭದೊಳಗೆ ಆ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ಲೇಖಕರು ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ ಅಂತ ಹೇಳ್ತಾರೆ ಲೇಖಕರು. ಕೃಷ್ಣೇಗೌಡನ ಆನೆಯ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅಂದರೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿರುವಂಥ ಖಾನ್ ಸಾಹೇಬರು, ವಿಶೇಷವಾಗಿ ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನು ಹದ್ದುಬಸ್ತಿನಲ್ಲಿ ಇಡೋದು ನಿಮ್ಮ ಜವಾಬ್ದಾರಿ. ಆನೆಯಂಥ ಪ್ರಾಣಿಯನ್ನು ಹಿಡಿದು ಇಲ್ಲಿ ಕಟ್ಟಿ ಹಾಕುವುದಕ್ಕಾಗಲಿ ದೊಡ್ಡಿಗೆ ಹೊಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ ಪ್ರಶ್ನೆ ಮಾಡುವಂಥದ್ದು ಎಂದು ರೇಂಜರಿಗೆ ಅಲ್ಲಿ ವಿವರಿಸ್ತಾರೆ. ಆ ಖಾನ್ ಸಾಹೇಬರು ರೇಂಜರ್ ಅರಣ್ಯ ಇಲಾಖೆಯ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಆಫೀಸರ್ಗೆ ಆ ರೇಂಜರಿಗೆ ಇವೆಲ್ಲ ವಿಷಯವನ್ನು ಪ್ರಸ್ತಾಪಿಸ್ತಾರೆ, ವಿವರಿಸ್ತಾರೆ. ಆತ ಆನೆಯನ್ನು ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದರೋ ಏನೋ, ಅದೇ ಸಮಯವೆಂದು ಗಂಧದ ಕಳಸಾಗಾಣಿಕೆ ಗಂಗಾಧರ, ಫಾರೆಸ್ಟರ್ ನಾಗರಾಜ, ಮರದ ವ್ಯಾಪಾರಿಗಳಿಂದ ಶಾಮಿಲಿನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ಅಲ್ಲಿ ದೂರಿದ್ರು ಅಂತ ದೂರಿದ. ಇಂಥ ಒಂದು ಸಂದರ್ಭದೊಳಗೆ ಜೊತೆಗೆ ವಿದ್ಯುತ್ ಇಲಾಖೆಯವರು, ಟೆಲಿಫೋನ್ನವರು ತಮ್ಮ ಪುಕಾರಗಳನ್ನು, ತಮ್ಮ ಅಪವಾದವನ್ನು ಇಲ್ಲಿ ಧ್ವನಿಗೂಡಿಸ್ತಾರೆ. ಒಟ್ಟಾರೆ ಕೃಷ್ಣೇಗೌಡನ ಆನೆಯಿಂದ ಇವೆಲ್ಲವೂ ಕೂಡ ನಡೀತು ಅನ್ನುವಂಥದ್ದು ಕೂಡ ಚರ್ಚೆ ನಡೆಯುವಂಥದ್ದು. ಹಾಗೆ ಇಲ್ಲಿರುವಂಥ ಗಂಧದ ಕಳ್ಳ ಸಾಗಾಣಿಕೆ ಮಾಡುವಂಥ ಗಂಗಾಧರ, ಫಾರೆಸ್ಟ್ ನಾಗರಾಜ, ಮರದ ವ್ಯಾಪಾರಿಗಳಿಂದ ಶಾಮಿಲಿನವರಿಂದ ಲಂಚ ತಿಂದು ಆನೆ ಮ್ಯಾಗ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ತಿಳ್ಕೊಂಡು ಸಾರ್ವಜನಿಕವಾಗಿ ದೂರನ್ನು ಅಲ್ಲಿ ಹೇರಿರುವಂಥದ್ದು. ಹೀಗಾಗಿ ಜೊತೆಗೆ ವಿದ್ಯುತ್ ಇಲಾಖೆಯವರು ಕೂಡ, ಟೆಲಿಫೋನ್ನವರು ತಮ್ಮ ಪುಕಾರಗಳನ್ನು ಅದಕ್ಕೆ ಅಪವಾದ ಅಂದರೆ ಅದಕ್ಕೆ ಧ್ವನಿಗೂಡಿಸಲು ಅಂತ ಹೇಳ್ತಾರೆ ಅದಕ್ಕೆ. ಹೀಗಾಗಿ ಎಲ್ಲ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಕೊಳ ಹಾಕಿಸ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆ ಅವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಬಾಷ್ಗಿರಿ ಪಡೆಯಲೆತ್ತಿಸುತ್ತಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಇಲ್ಲಿ ಬಂದದ್ದು ಅಸಹನೀಯವಾಯಿತು ಅಂತ ಹೇಳ್ತಾರೆ. ಈ ರೀತಿ ಒಳಗೆ ವಕ್ತಾರ ಪ್ರತಿನಿಧಿಯಾಗಿ ಬರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಇಂಥ ಸಂದರ್ಭದೊಳಗೆ ಅಲ್ಲಿ ನಿಜವಾಗಿಯೂ ಕೂಡ ಸಭೆಯ ನಡವಳಿಕೆಗಳನ್ನ ಗಮನಿಸುತ್ತಿದ್ದವನು ಅವನೊಬ್ಬನೇ. ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು
ಕುಳಿತಿದ್ದು ಬಿಸಿಲು ಇಳಿದ ಮ್ಯಾಗ ಇಲ್ಲದ್ರೆ ಹೋಗೋಣವೆಂದು ಸಭೆಯಲ್ಲಿ ಭಾಗವಹಿಸುತ್ತಿದ್ದು ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗುತ್ತಿರುವುದನ್ನು ನೋಡಿ ನಾಗರಾಜನಿಗೆ ಸ್ವಲ್ಪ ರೇಗಿ ಹೋಯಿತು, ಸಿಟ್ಟು ಬಂತು, ಕೋಪ ಬಂತು ಅನ್ನೋದು ಕಾಣ್ತೀವಿ. ಒಟ್ಟಾರೆ ಮಹತ್ವದ ಸಭೆಯಲ್ಲಿ ನಡೆಯುವಂಥದ್ದು ಯಾವ ವಿಷಯದ ಬಗ್ಗೆ ಅಂತಂದ್ರೆ ಕಂತ್ರಿ ನಾಯಿಗಳನ್ನು ಇಡೀ ಆ ಊರಿನ ಸುತ್ತಮುತ್ತಲಿನಿಂದ ಹೊರಹಾಕುವಂಥ, ಎಲ್ಲೋ ತೆಗೆದು ಕೊಂದು ಹಾಕುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೀಬೇಕಾದಂಥ ಆ ಒಂದು ಸಭೆಯಲ್ಲಿ ವಿಶೇಷವಾಗಿ ಯಾವ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಂದರೆ ಕೃಷ್ಣೇಗೌಡನ ಆನೆ ಬಗ್ಗೆನೇ, ಕಂತ್ರಿ ನಾಯಿಗಳ ಬಗ್ಗೆ, ದೇಶಿ ನಾಯಿಯ ಬಗ್ಗೆ, ತಳಿಯ ನಾಯಿ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಇಲ್ಲಿ ಕೃಷ್ಣೇಗೌಡನ ಆನೆಯ ಬಗ್ಗೆನೇ ಚರ್ಚೆ ಮಾಡ್ತಾರೆ. ವಿಶೇಷವಾಗಿ ಅಲ್ಲಿದ್ದವರೆಲ್ಲ ಪ್ರಮುಖವಾಗಿ ಅಂದರೆ ಆ ನಾಗರಾಜನ ಮ್ಯಾಗ ಸಾಕಷ್ಟು ಇಲ್ಲಿ ಅವೆಲ್ಲ ತನ್ನ ವೈರಿಗಳೆಲ್ಲ ಯಾರ್ಯಾರೋ ದುರ್ಗಪ್ಪ ಆಗಿರ್ಬೋದು, ಟೆಲಿಫೋನ್ ತಿಪ್ಪಣ್ಣ ಆಗಿರ್ಬೋದು, ಹೀಗೆ ಅನೇಕ ವ್ಯಕ್ತಿಗಳು ಕೂಡ ಇವರನ್ನು ಅಂದರೆ ಸಹಜವಾಗಿ ನಾಗರಾಜನ ದೂಷಿಸುವಂಥದ್ದು ನಾವು ಕಾಣ್ತೀವಿ. ಅವರೆಲ್ಲ ವೈರಿಗಳೆಲ್ಲ ಒಟ್ಟಾಗಿರುವುದನ್ನು ನೋಡಿ ನಾಗರಾಜನಿಗೆ ಆ ಸಂದರ್ಭದೊಳಗೆ ತುಂಬ ರೇಗಿ ಹೋಯಿತು, ಸಿಟ್ಟು ಬಂತು ಅನ್ನೋದು ಕಾಣ್ತೀವಿ. ಹೀಗಾಗಿ ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕುತ್ತಿಲ್ಲ ಎಂದು ಆಕ್ಷೇಪಿಸಿದರು. ಕೃಷ್ಣೇಗೌಡನು ಇಲ್ಲಂದ್ರೆ ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಷಿ ಹೋಗ್ತಾನೆ. ಒಂದು ಕಡೆ ಹಣದ ಮುಖ ನೋಡಿದ್ದು ಕೃಷ್ಣೇಗೌಡ ಆನೆಯಿಂದ, ಇನ್ನೊಂದು ಕಡೆ ಜನ ಎಲ್ಲ ಕೃಷ್ಣೇಗೌಡನ ಬಗ್ಗೆ ಆರೋಪಿಸುವಂಥದ್ದು, ಯಾಕಂದ್ರೆ ಆನೆ ತೊಂದರೆ ಪಡಿಸ್ತಾ ಇದೆ ಅನ್ನೋದು. ಇಂಥ ಸಂದರ್ಭದೊಳಗೆ ಆ ಒಂದು ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವಂಥ ಕಿರುಕುಳ, ಆ ಸಮಸ್ಯೆ, ಆ ತೊಂದರೆ, ಅದರಿಂದ ಅವರ ರೋಷಿ ಹೋಗ್ತಾರೆ, ಸಾಕಾಗಿ ಬೇಸತ್ತು ಹೋಗ್ತಾರೆ. ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನು ಕೂಡ ಅಂದರೆ ದಾಟಿಸಿಬಿಡಬೇಕು ಅಂತ ತಿಳ್ಕೊಂಡು ಕೃಷ್ಣೇಗೌಡ ಯೋಚಿಸಿದ್ದ. ಆದರೆ ಯಾರಿಗೆ ಮಾರೋದು ಪ್ರಶ್ನೆ ಕೃಷ್ಣೇಗೌಡನಿಗೆ. ಸರ್ಕಸ್ ಕಂಪನಿಗಳೆಲ್ಲ ಏನಾಗ್ಯಾವಂದ್ರೆ ಅವೆಲ್ಲ ದಿವಾಳಿ ಎದ್ದಿರುವಂಥದ್ದು. ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳನ್ನು ಹಿಡಿದಿದ್ದಾರೆ. ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ. ಕಾಡಿಗೆ ಅಡ್ಡಿ ಬಿಡೋಣ ಎಂದರೆ ಅದು ಊರಿನ ಆನೆ. ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಆ ಲಾಯದೊಳಗೆ, ಆ ಒಂದು ಮಾಳ ಅಂತೀವಲ್ಲ, ಲಾಯ, ಕೊಟ್ಟಿಗೆ ಅಥವಾ ಕಟ್ಟುವ ಸ್ಥಳ ಆನೆ, ಅಲ್ಲಿ ಮತ್ತೆ ಲಾಯದೊಳಗೆ ನಿಂತಿದೆ. ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಅದು ಭಾಸವಾಯಿತು ಅನ್ನೋದು ಕೂಡ ಕಾಣ್ತೀವಿ. ಇಂಥ ಹಲವಾರು ಸಮಸ್ಯೆಗಳು ಕೂಡ ಆ ಸಂದರ್ಭದೊಳಗೆ ಕೃಷ್ಣೇಗೌಡನಿಗೆ ಎದುರಾಗ್ತದೆ. ಒಟ್ಟಾರೆ ಪ್ರಸ್ತಾಪಿಸಬೇಕಾದಂಥ ವಿಷಯವನ್ನು ಚರ್ಚೆ ಮಾಡೋದು ಬಿಟ್ಟು ಬೇರೆ ಯಾವುದೋ ವಿಷಯವನ್ನು, ಅಂದರೆ ಆನೆ ಬಗ್ಗೆ, ಆನೆನೇ ಅಲ್ಲಿ ಮುಖ್ಯ ವಿಷಯವಾಗಿ ಅಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯಿತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ, ವಿರುದ್ಧ ಭಿನ್ನವಾಗಿ ಅಲ್ಲಿ ಯೋಚಿಸ್ತಾನೆ. ಯಾಕಂದರೆ ಆನೆಯಿಂದಲೇ ಆತ ಹಣದ ಮುಖವನ್ನು ನೋಡಿರುವಂಥದ್ದು. ಇಂಥ ಒಂದು ಸಂದರ್ಭದಾಗ ಇಡೀ ಆರ್ಥಿಕವಾಗಿ ತನ್ನ ಕುಟುಂಬ ಬದಲಾವಣೆ ಕಂಡುಕೊಳ್ಳಕ್ಕೆ ಅಲ್ಲಿ ಆನೆನೇ ಕಾರಣ ಕೃಷ್ಣೇಗೌಡನಿಗೆ. ಇಂಥ ಒಂದು ಸಂದರ್ಭದೊಳಗೆ ಈಗ ಇಡೀ ಊರಾಗೆಲ್ಲ ಆನೆಯಿಂದಲೇ ಸಾಕಷ್ಟು ತೊಂದರೆಗಳು ಅಲ್ಲಿ ಅದು ಅಂತೇಳಿ ಸುಮ್ಮನೆ ಸುಳ್ಳು ಆರೋಪವನ್ನು ಹೇಳುವುದರ ಮೂಲಕ ಕೃಷ್ಣೇಗೌಡನ ಆನೆಯನ್ನು ಮತ್ತು ಅವನಿಗೆ ಬೈಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಸಂದರ್ಭದಾಗ ಆತ ಇಲ್ಲಿ ಏನಾಗ್ತದೆ ಅಂತಂದರೆ ತುಂಬ ಆತಂಕ ಆಗುವಂಥದ್ದು, ರೋಷಿ ಹೋಗುವಂಥದ್ದು, ಕಿರುಕುಳಕ್ಕೆ ಒಳಗಾಗುವಂಥದ್ದು, ಜನರು ಏನೆಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಆ ಒಂದು ಸಂಪೂರ್ಣ ವ್ಯತಿರಿಕ್ತವಾಗಿ ಆತ ಯೋಚನೆ ಮಾಡ್ತಾನೆ. ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರೋದ್ರಿಂದ ಅದು ವಾಸಿ ಆಗುವವರೆಗೂ ಕೂಡ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾವಿದ ಹೇಳಿದ್ದನೇ ಸಭೆಯೊಳಗೆ ಅಷ್ಟೇ ಕೂಡ ಆ ಸಭೆಯೊಳಗೆ ಹೇಳ್ಬಿಡ್ತಾರೆ. ವೆಟರ್ನರಿ ಸ್ಟಾಕ್ಮನ್ ಹುಚ್ಚನಾಯಿ ಜೊಲ್ಲು ಆ ಗಾಯಕ್ಕೇನಾದರೂ ತಾಗಿದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಒಣಗುತ್ತಿದ್ದದ್ದು ಕೂಡ ಕೇಳಿಸ್ತದ. ಯಾವ ಲಾಭವೂ ಇಲ್ಲದೆ ಆ ಆನೆಗೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಕಾತರರಾಗುವಂತೆ ಅಲ್ಲಿ ಕಂಡಿತು. ನನಗೆ ಸರಿಯಾದ ವೆಫನ್ ಕೊಟ್ಟರೆ, ಸರಿಯಾದಂಥ ಒಂದು ಆಯುಧ ಕೊಟ್ಟರೆ ಅದನ್ನು ಈಗಲೇ ನಾನು ಶೂಟ್ ಮಾಡಿ ಬಿಡ್ತಾರೆ, ಕೊಂದಾಗ್ತೀನಿ ಅಂತ ಹೇಳ್ತಾರೆ.
ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಎದುರು ಹಾರಾಡಿದ ನಾಗರಾಜ. ನಾಗರಾಜ ಕೂಡ ಏನು ಮಾಡ್ತಾನೆ ಅಂತಂದರೆ ಸಹಜವಾಗಿ ಕೃಷ್ಣೇಗೌಡನ ಹೆಣ್ಣಾನೆಯೇ ಕಾರಣ ಆಗಿರುವಂಥದ್ದು. ಊರಿನ ಬಳಿ ಕಾಡಾನೆಗಳ, ಯಾಕಂದರೆ ಕಾಡಾನೆಗಳೆಲ್ಲವೂ ಕೂಡ ಅಂದರೆ ಈ ಆನೆ, ಕೃಷ್ಣೇಗೌಡ ಆನೆ ಹೆಣ್ಣಾನೆ ಆಗಿರೋದ್ರಿಂದ ಕಾಡಿನ ಆನೆಗಳು ಅಲ್ಲಿ ಆನೆಯ ಜೊತೆಗೆ ಬರುವಂಥದ್ದು ಕಾಣ್ತೀವಿ. ಹೀಗಾಗಿ ಅಲ್ಲಿ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಆ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಸಂಬಂಧಪಟ್ಟದ ಅಧಿಕಾರಿಗೆ ಎದುರೇ ನಾಗರಾಜನು ಕೂಡ ಹಾರಾಡಿದ ನಾಗರಾಜ ಅನ್ನುವಂಥದ್ದು. ಕೃಷ್ಣೇಗೌಡ ಆ ಆನೆ ಲಾಯ ಬಿಟ್ಟು ಕೊಟ್ಟಿಗೆ ಆ ಸ್ಥಳ ಬಿಟ್ಟು ಹೇಳಿದ್ರೆ ಹೊರಗೆ ಹೋಗುವುದೇ ಇಲ್ಲ ಎಂದು ಎಲ್ಲರ ದೂರುಗಳನ್ನು ಸಾರಸಗಟು ಅಲ್ಲಗಳಿದ್ದಾನೆ. ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರ ಬಂದರೆ ಯಾರು ಏನು ಬೇಕಾದರೂ ಕೂಡ ಮಾಡಬಹುದೆಂದು, ಕೊಂದರೂ ಪರವಾಗಿಲ್ಲ ಅಂಥೇಳಿ ನಾಗರಾಜ ಆ ಸಭೆಯೊಳಗೆ ಬಿಡ್ತಾನೆ. ಕೊಂದರೂ ಪರವಾಗಿಲ್ಲ ಆತ ಹೇಳುವಂಥದ್ದು ಏನಂದರೆ ಆ ಲಾಯ ಬಿಟ್ಟು ಹೊರಗೆ ಅದು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಸಭೆಯೊಳಗೆ. ಒಂದು ವೇಳೆ ಹೋದರೆ ಬಿಟ್ಟು ಹೊರ ಬಂದರೆ ಯಾರು ಏನು ಬೇಕಾದರೂ ಕೂಡ ಅದಕ್ಕೆ ಮಾಡಬಹುದು ಅಂತೇಳಿ ಕೃಷ್ಣೇಗೌಡ ಹೇಳ್ತಾರೆ. ಕೊಂದರೂ ಪರವಾಗಿಲ್ಲ ಎಂದು ಬಿಟ್ಟ. ಅದನ್ನು ಶೂಟ್ ಮಾಡುತ್ತೇವೆ ಎಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಕೂಡ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತ್ರಿಯಾಗಿ ಅವನಿಗೆ ಆ ರೀತಿ ಅನಿಸ್ಬಿಡ್ತದೆ. ಸಹಜವಾಗಿ ದೊಡ್ಡ ಪ್ರಾಣಿ, ಮೂಕ ಪ್ರಾಣಿ. ಹೀಗಾಗಿ ಆ ರೀತಿ ಆ ಸಭೆಯೊಳಗೆ ಆತ ಅಂದಾಗ ಯಾರು ಕೃಷ್ಣೇಗೌಡ ಅಂಥ ಸಂದರ್ಭದೊಳಗೆ ಇಲ್ಲಿ ಕೊಲ್ಲಲು ಯಾರೂ ಕೂಡ ಮುಂದಾಗುವುದಿಲ್ಲ ಅಂತ ತಿಳ್ಕೊಂಡು ಕೃಷ್ಣೇಗೌಡನಿಗೆ ಅದು ಖಾತ್ರಿಯಾಗಿ ಬಿಡ್ತದವನಿಗೆ ಖಾತ್ರಿಯಾಗಿ ಗೊತ್ತಿತ್ತು. ಇಲ್ಲಿ ಶೂಟಿಂಗಿಗೆ ಪರವಾನಗಿ ಅಂದರೆ ಅನುಮತಿ ಸಿಕ್ಕಿದ್ದನ್ನು ನೋಡಿ ಸಭೆ ಇಲ್ಲಿ ಬರಾಕಾಸ್ತ ಆಯಿತು. ಬರಾಕಾಸ್ತ ಅರ್ಥ ಬರೀ ಬರಾಕಾಸ್ತ ಅಂದ್ರೆ ಮುಗಿದು ಹೋಗು, ಮುಗಿದು ಹಾಗೆ ಪರವಾನಿಗೆ ಅಂದ್ರೆ ಅನುಮತಿ. ಈ ರೀತಿ ಒಳಗೆ ಶೂಟಿಂಗಿಗೆ ಪರವಾನಗಿ ಸಿಕ್ಕಿದ್ದನ್ನು ನೋಡಿ ಅಂದರೆ ಸಭೆ ಇಲ್ಲಿ ಬರಾಕಾಸ್ತ ಆಯಿತು, ಮುಗಿದು ಹೋಗು. ಹೀಗಾಗಿ ರೇಂಜರ್ ಒಂದು ಅಷ್ಟೊಂದು ಪುಂಡು ಆನೆ ಆದರೆ ಅದರ ಮೇಲೆ ಯಾಕೆ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂಥೇಳಿ ರೇಂಜರ್ ಕೃಷ್ಣೇಗೌಡನ ಆನೆ ಬಗ್ಗೆ ನಾಗರಾಜನಿಗೆ ಅಲ್ಲಿ ಹೇಳ್ತಾರೆ. ಹೀಗಾಗಿ ಇಷ್ಟು ಪುಂಡ ಆನೆ ಆದರೂ ಕೂಡ ಯಾಕೆ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಸಂದರ್ಭ ಬಂದರೆ ಶೂಟ್ ಮಾಡಿಬಿಡಿ ಎಂದು ನಾಗರಾಜನಿಗೆ ಆ ರೇಂಜರ್ ಹೇಳ್ಬಿಡ್ತಾನೆ. ಈ ರೀತಿ ಒಳಗೆ ಅಲ್ಲಿ ಆ ಸಭೆಯೊಳಗೆ ಪ್ರಮುಖವಾಗಿ ಕೃಷ್ಣೇಗೌಡನ ಆನೆಯನ್ನು ನೀವು ಶೂಟ್ ಮಾಡಬೇಕು ಅಂಥೇಳಿ ನಾಗರಾಜನಿಗೆ ಪರವಾನಗಿಯನ್ನು ಕೊಟ್ಟಿರುವಂಥ ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಈ ರೀತಿ ನಾಗರಾಜನಿಗೆ ಹೇಳಿದಾಗ ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದ್ರೆ ನೋಡಿಕೊಳ್ಳೋದು ಮುರಿದವರ ಜವಾಬ್ದಾರಿಯೇ ಹೊರತು ತನ್ನದಲ್ಲ ಎಂದು, ಅದು ಸತ್ತರೆ ಅದರ ಹೆಣ ಸಾಗಿಸಲು ಸಹ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ. ಎಲ್ಲರೂ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಅಂದರೆ ಪಾಠ, ಶಾಸ್ತಿ ಅಂದರೆ ಆ ಒಂದು ಸಭೆಯೊಳಗೆ ಪ್ರಮುಖವಾಗಿ ನಾಗರಾಜ ಸ್ಟ್ರಿಕ್ಟ್ ಆಫೀಸರ್ ಆಗಿರುವಂಥ ಅಧಿಕಾರಿ ಆಗಿರುವಂಥದ್ದು. ಹೀಗಾಗಿ ಆತ ನಿಜಕ್ಕೂ ಕೃಷ್ಣೇಗೌಡನ ಆನೆಯ ಬಗ್ಗೆ ಕಿಂಚತ್ತೂ ಕೂಡ ಅನುಮಾನ ಇರಲಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಮಾಡುವಂಥವ್ರು ಯಾರು ಅಂದ್ರೆ ದುರ್ಗಪ್ಪ ಆಗಿರ್ಬೋದು, ತಿಪ್ಪಣ್ಣ ಆಗಿರ್ಬೋದು, ಅಲ್ಲಿರುವಂಥ ಕೆಲವು ವ್ಯಕ್ತಿಗಳು ಅಂದರೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಂದರೆ ಇದೆಲ್ಲ ತಾವು ತಮಗಾಗಲಾದಂಥ ಕಾರ್ಯಗಳನ್ನು ಬೇರೆ ಯಾವುದೋ ಏನಾದರೂ ತೊಂದರೆ ಆದರೆ ಅದನ್ನು ಕೃಷ್ಣೇಗೌಡನ ಆನೆ ಮ್ಯಾಗ ಗುರಿಸುವಂಥ ಪ್ರಯತ್ನ ಅವರೆಲ್ಲ ಮಾಡ್ತಾಯಿದ್ರು. ಅದನ್ನು ಗಮನಿಸಿದಂಥ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂಥ ನಾಗರಾಜ್ ಅವರು ಕೂಡ ಸಂಪೂರ್ಣ ಸಾರಾಸಹಿತವಾಗಿ ಅದನ್ನು ವಿರೋಧ ಮಾಡ್ತಾಯಿದ್ರು. ಹೀಗಾಗಿ ಆನೆಯಿಂದ ಯಾವುದೂ ಕೂಡ ತೊಂದರೆ ಆಗಿಲ್ಲ ಅನ್ನುವಂಥದ್ದು.
ಸಹಜವಾಗಿ ಅದು ಹೆಣ್ಣಾನೆ ಆಗಿರೋದ್ರಿಂದ ಕಾಡಿನ ಆನೆಗಳು ಮಾತ್ರ ಅಷ್ಟು ಬರ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಅನಾಹುತಗಳು ತೊಂದರೆಗಳು ಕೃಷ್ಣೇಗೌಡನ ಆನೆಯಿಂದ ಆಗಿಲ್ಲ ಅನ್ನೋದು ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂಥ ನಾಗರಾಜ್ ಆ ಸಂದರ್ಭದೊಳಗೆ ಸ್ಪಷ್ಟ ವಿಚಾರವನ್ನು ವ್ಯಕ್ತಪಡಿಸುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ತನ್ನಿಂದ ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಎಲ್ಲರೂ ನಾಗರಾಜನಿಗೆ ಆ ಸಭೆಯೊಳಗೆ ಪೂರ ಪ್ರಮುಖರ ಸಭೆಯನ್ನು ಸೇರಿರ್ತಾರಲ್ಲ ಸಂತೆಯ ಸಂದರ್ಭದೊಳಗೆ ಆ ಊರಿನೊಳಗೆ, ಹೀಗಾಗಿ ಎಲ್ಲರೂ ನಾಗರಾಜನಿಗೆ ಆ ಸಭೆಯೊಳಗೆ ಸರಿಯಾದಂಥ ಒಂದು ಪಾಠವನ್ನು ಆಯಿತು ಅಂತೇಳಿ ಅವರೆಲ್ಲ ಸಮಾಧಾನ ಮಾಡ್ತಾರೆ. ಆದರೂ ಕೂಡ ನಾಗರಾಜ ಬಹಳ ನಿಷ್ಠುರವಾದಿ, ತನ್ನ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ತನ್ನ ಅರಣ್ಯ ಇಲಾಖೆಯನ್ನು ಒಳ್ಳೆಯ ರೀತಿಯಿಂದ ಸದೃಢ ಮಾಡಬೇಕು ಅಂಥೇಳಿ ಆ ಒಂದು ನಿಟ್ಟಿನೊಳಗೆ ಆ ನಾಗರಾಜ ಅಧಿಕಾರಿ, ಅರಣ್ಯ ಇಲಾಖೆಯ ಅಧಿಕಾರಿ ಒಳ್ಳೆಯ ಕಾಯಕವನ್ನು ದುಡಿಮೆಯನ್ನು ತಾನು ಆ ಒಂದು ಕ್ಷೇತ್ರದೊಳಗೆ ಮಾಡ್ತಿದ್ದು ಅನ್ನೋದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ನಮ್ಗೆ ಈ ಅಧ್ಯಾಯ 9ರಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಪ್ರಮುಖವಾಗಿ ಆ ಸಭೆಯಲ್ಲಿ ಚರ್ಚೆ ಮಾಡುವುದರ ಮೂಲಕ ನಾಗರಾಜನಿಗೆ ತಕ್ಕ ಪಾಠ ಅಲ್ಲಿ ಸಭೆಯೊಳಗೆ ಸರಿಯಾದಂಥ ಶಾಸ್ತಿ ಆಯಿತು ಅಂಥೇಳಿ ಅವರೆಲ್ಲ ಒಂದು ರೀತಿಯಿಂದ ನಾಗರಾಜನಿಗೆ ಆಗಲಾರದರು ಇಲ್ಲಿ ಸಮಾಧಾನ ಆಗಿದ್ದು ಕೂಡ ನಾವು ಕಾಣ್ತೀವಿ. ಹಾಗೆ ಇಲ್ಲಿ ಅಧ್ಯಾಯ 10ರಲ್ಲಿ ಪ್ರಮುಖವಾಗಿ ಅಂದರೆ ನಮಗೆ ಕೆಲವೊಂದು ಪ್ರಮುಖ ಮಾಹಿತಿಗಳು ಮತ್ತೆ ಇಲ್ಲಿ ದೊರಲಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣೇಗೌಡನ ಆನೆ ಅಂದರೆ ಮಠದಲ್ಲಿ ಇರಬೇಕಾದ್ರೆ ಒಬ್ಬ ಆನೆ ಶಾಸ್ತ್ರ ನೋಡುವುದು. ಕೃಷ್ಣೇಗೌಡನ ಆನೆ ಮೊದಲ ಗೂಳೂರು ಮಠದಲ್ಲಿ ಅದು ಇರ್ತದೆ. ಹೀಗಾಗಿ ಆ ಮಠದಲ್ಲಿ ಇರಬೇಕಾದ್ರೆ ಒಬ್ಬ ಆನೆ ಶಾಸ್ತ್ರ ನೋಡೋರು ಏನು ಹೇಳ್ತಾರಂದ್ರೆ ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಆತ ಹೇಳ್ತಾನೆ. ಯಾರು? ಆನೆ ಶಾಸ್ತ್ರ ಹೇಳೋ ನೋಡೋ ಈ ಆನೆಯಿಂದ ಹೇಳಿದ್ರೆ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಹೇಳಿದ್ದ. ಮಠದವರು ಅದನ್ನು ಯಾರಿಗಾದರೂ ಕೂಡ ದಾಟಿಸಲು ಯೋಚಿಸಿದ್ದಕ್ಕೆ ಇದು ಒಂದು ಕಾರಣ ಇರ್ತದೆ. ಆನೆಯಿಂದ 5 ಜನ ಸಾವಿಗೆ ಒಳಗಾಗ್ತಾರ ಅಂತೇಳಿ ಒಬ್ಬ ಆನೆ ಶಾಸ್ತ್ರ ನೋಡೋನು ಹೇಳಿರ್ತಾರ. ಇಂಥ ಒಂದು ಸಂದರ್ಭದಾಗ ಆ ಗೂಳೂರು ಮಠದ ಸ್ವಾಮೀಜಿಗಳು ಕೂಡ ಈ ಒಂದು ಕಾರಣದಿಂದ ಆ ಮಠದಿಂದ ಆನೆಯನ್ನು ಹೊರಕಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಕಾರಣ. ವೇಲಾವಿದ ಇದನ್ನು ಒಂದು ಚೂರು ನೆಬ್ಬಿರಲಿಲ್ಲ. ಆನೆ ನಡೆಸುವಂಥ ವೇಲಾವಿದ ಆತ ನರಪೇತಲ ತುಂಬ ತೆಳ್ಳಗಿರ್ತಾನೆ, ಆದರೂ ಕೂಡ ತುಂಬ ಗಟ್ಟಿ ಇರ್ತಾನೆ ಮತ್ತು ಆ ಆನೆ ಬಗ್ಗೆ ಸಂಪೂರ್ಣ ಅವನಿಗೆ ಆ ಒಂದು ಸಾಮರ್ಥ್ಯ ಇರ್ತದೆ ವೇಲಾವಿದನಿಗೆ. ಹೀಗಾಗಿ ಅಂದರೆ ಆ ಸಂದರ್ಭದೊಳಗೆ ಅದನ್ನು ಯಾರಿಗಾದರೂ ಕೂಡ ಮಠದನ್ನು ಯಾರಿಗಾದರೂ ಕೂಡ ದಾಟಿಸಲು ಯೋಚಿಸಿದ್ದಕ್ಕೆ ಇದು ಒಂದು ಕಾರಣ ಆಗಿರುವಂಥದ್ದು. ವೇಲಾವಿದ ಇದನ್ನು ಒಂದು ಚೂರು ಕೂಡ ನಂಬಿರಲಿಲ್ಲ. ಆದರೆ ಕೃಷ್ಣೇಗೌಡರು ಮೀಟಿಂಗ್ ಮುಗಿಸಿಕೊಂಡು ಬಂದು ಅವನಿಗೆ ಈ ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕೆ ಬಾಯಿಗೆ ಬಂದ ಹಾಗೆ ಅಂದರೆ ಇಲ್ಲಿ ಬೈದು ಬಿಡ್ತಾನೆ. ಮೇಲೆ ಆನೆಶಾಸ್ತ್ರದವರು ಆಡಿದ ಮಾತುಗಳ ಮೇಲೆ ನಂಬಿಕೆ ಬರೆದಿದ್ರು ಕೂಡ ಜ್ಞಾಪಕಕ್ಕೆ ಬಂತು. ಅವನು ಲೆಕ್ಕ ಹಾಕ್ತಾನೆ ವೇಲಾವಿದ ಇಲ್ಲಿವರೆಗೆ ಆನೆ ಆನೆಯಿಂದ ಅದರಿಂದ ಹೇಳಿದ್ರೆ ಸತ್ತರೆಂದು ಜನಗಳು ಇಲ್ಲಿ ದೂರುತ್ತಿರುವುದು ಹೇಳ್ತಾ ಇರುವಂಥದ್ದು ಎಷ್ಟು ಜನ ಎಂದು. ಆದರೆ ಡ್ರೈವರ್ ಅಬ್ಬಾಸ ಮತ್ತು ಕ್ಲೀನರ್ ಕೃಷ್ಣ ಸತ್ತದ್ದನ್ನು ಯಾವುದೇ ರೀತಿಯಿಂದ ಯೋಚಿಸಿದರೂ ಕೂಡ ಆನೆ ಲೆಕ್ಕಕ್ಕೆ ಇಲ್ಲಿ ಜಮಾ ಹಾಕುವುದು ಹೇಗೆಂದು ಅದನ್ನು ತಿಳಿಯಲಿಲ್ಲ. ಯಾಕಂದರೆ ಅದು ನೇರವಾಗಿ ಆತ ನೋಡಿರ್ತಾನೆ ವೇಲಾವಿದ ಆ ಸ್ಥಿತಿ ಏನಿತ್ತು ಅನ್ನೋದು. ಹೀಗಾಗಿ ಆ ಡ್ರೈವರ್ ಅಬ್ಬಾಸ ಮತ್ತು ಕ್ಲೀನರ್ ಕೃಷ್ಣ ಸತ್ತದ್ದು ನಿಜಕ್ಕೂ ಆನೆಯಿಂದ ಅಲ್ಲ. ಆ ಕಳ್ಳಾಟ ನಾಟ ಕಟ್ಟಿಗೆಯ ದಿಮ್ಮುಗಳನ್ನು ಸಹಜವಾಗಿ ಪಾತಾಳದಲ್ಲಿರುವಂಥ ಕಟ್ಟಿಗೆಯನ್ನು ರಾತ್ರೋರಾತ್ರಿ ಅವುಗಳನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡಿರುವಂಥ ಸಂಚು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲೆಲ್ಲ ನಡೆದಿರುವಂಥ ಘಟನೆ, ಆ ಲಾರಿ ಒಳಗಿರುವಂಥ ಜಾಕ್ ಅಲ್ಲಿ ಹೇಳಿದ್ರೆ ಡ್ರೈವರ್ ಅಬ್ಬಸ್ ಮೇಲೆ ಬಿದ್ದು ಸಾವನ್ನು ಅಪ್ಪಿರುವಂಥದ್ದು. ಅವಕ್ಕೆಲ್ಲ ನಿಜಕ್ಕೂ ಈ ಒಂದು ಲೆಕ್ಕಕ್ಕೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ವೇಲಾವಿದ ಹೇಳುವಂಥದ್ದು. ಲೆಕ್ಕಕ್ಕೆ ಜಮಾ ಹಾಕೋದು ಹೇಗೆಂದು ತಿಳಿಯಿಲ್ಲ. ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳ ಮಾಲನ್ನು ಶಿವೇಗೌಡರ ಶಾಮಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾವಿದ ಶಾಮಿಲ್ನಲ್ಲಿ ಕಾಯ್ತಾ ಇದ್ದ. ಆದರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ. ಯಾಕಂದರೆ ಅದು ನಡೆದಿರುವಂಥ ಘಟನೆ ತುಂಬ ಗೌಪ್ಯವಾದಂಥದ್ದು ನಡೆದಿರುವಂಥ ಘಟನೆ. ಹೀಗಾಗಿ ಯಾರಿಗೂ ಕೂಡ ಅದು ಹೇಳುವಂತಿಲ್ಲ ಅನ್ನೋದು ಕಾಣ್ತೀವಿ. ಹೇಳುವಂತಿರಲಿಲ್ಲ, ಏಕೆಂದರೆ ಈ ವ್ಯವಹಾರವೇ ಅಂಥದ್ದು ಅನ್ನೋದು ಕೂಡ ಕಂಡು ಬರ್ತದೆ. ಆದರೂ ಕೂಡ ಕೃಷ್ಣೇಗೌಡರು
ಅಲ್ಲಿ ಬೈದುದರಿಂದ ಇವತ್ತು ಲಾಯದಲ್ಲಿ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡ್ರೆ ಸರಿಯಾಗಿ ಅದಕ್ಕೆ ಚಚ್ಚಿ ಹೊಡೆದು ಬುದ್ಧಿ ಕಲಿಸಲು ವೇಲಾವಿದ ತೀರ್ಮಾನಿಸಿದ್ದ. ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ. ದುರ್ಬುದ್ಧಿ ಅಂದರೆ ಕೆಟ್ಟ ಬುದ್ಧಿ, ದುರ್ಬುದ್ಧಿ ಕೆಟ್ಟ ಬುದ್ಧಿ. ಈ ರೀತಿ ಒಳಗೆ ಅಲ್ಲಿ ಕೃಷ್ಣೇಗೌಡನ ಆನೆ ಸಾಕಷ್ಟು ರೀತಿ ಒಳಗೆ ಜನರ ಕೆಲವು ವ್ಯಕ್ತಿಗಳ ಆರೋಪಕ್ಕೆ ಒಳಗಾಗುವಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಇಂಥ ಒಂದು ಆ ಮಹತ್ವದ ಒಂದು ಸಭೆಯಲ್ಲಿ ಕಂತ್ರಿ ನಾಯಿಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಕೃಷ್ಣೇಗೌಡನ ಆನೆ ಬಗ್ಗೆನೇ ಪ್ರಮುಖ ಚರ್ಚೆ ನಡೆಯುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದಾಗ ಬಟ್ ಹೆಂಗಾರೆ ಮಾಡಿ ವೇಲಾವಿದರು ಕೂಡ ಆನೆ ಸಾಕುವಂಥ ವ್ಯಕ್ತಿ ಮ್ಯಾಗ ತನ್ನ ಉಪಜೀವನ ತನ್ನ ಜೀವನವೂ ಕೂಡ ಸಾಕ್ತಾರೆ. ಹೀಗಾಗಿ ಆನೆಯನ್ನು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ತನ್ನ ಕುಟುಂಬ ಸರಿಯಾಗಿ ಸಾಕ್ತಾರೆ. ಇಂಥ ಒಂದು ಸಂದರ್ಭವಾಗಿ ಎಚ್ಚೆತ್ತುಕೊಂಡ ವೇಲಾವಿದ ಅದಕ್ಕೆ ಸರಿಯಾದಂಥ ಒಂದು ತಕ್ಕ ಚಚ್ಚಿ ಬುದ್ಧಿ ಕಲಿಸಲಿಕ್ಕೆ ತೀರ್ಮಾನಿಸ್ತಾನೆ. ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಿಂದ ಏನೋ ಅದು ದುರ್ಬುದ್ಧಿ, ಕೆಟ್ಟ ಬುದ್ಧಿ ಶುರುವಾಗಿದೆ ಎಂದು ಅವನಿಗೂ ಸ್ವಲ್ಪ ಅನುಮಾನ ಆಗ್ತದ. ಆನೆ ಲಾಯದಲ್ಲಿ ಆನೆಯ ಒಟ್ಟಿಗೆಯಲ್ಲಿ ಮಲಗಲು ಹೋಗುತ್ತೇನೆ ಅಂತೇಳಿ ಹೇಳಿದಾಗ ಅವ್ರ ಹೆಂಡತಿ ಸ್ವಲ್ಪ ರೇಗ್ತಾಳೆ, ಕೋಪ ಆಗ್ತದೆ ಹೆಂಡತಿಗೂ ಕೂಡ. ವೇಲಾವಿದ ರಾತ್ರಿ ಸಾಲಿಗೆ ಅನ್ಲೋಡ್ ಮಾಡಲು ಆನೆ ಕರ್ಕೊಂಡು ಹೋಗಬೇಕಾದ್ದಕ್ಕೆ ಅವಳು ಗೊಣಗಾಡಿದಳು. ಈಗ ಲಾಯಕ್ಕೆ ಮಲಗಲು ಹೋಗುತ್ತೇನೆಂದು ಕೇಳಿ ಆನೆ ಜೊತೆ ಮಲಗುತ್ತೀಯಾ, ನೀನ್ಯಾವ ಗಂಡಸು ಎಂದು ಹೆಂಡತಿಯಾದಂಥವಳು ಆ ಸಂದರ್ಭದೊಳಗೆ ಹೀಯಾಳಿಸ್ತಾಳೆ, ಅಂದರೆ ನಿಂದಿಸ್ತಾಳೆ. ಇಂಥ ಸಂದರ್ಭದೊಳಗೆ ಆ ವ್ಯಕ್ತಿಗೆ ವೇಲಾವಿದಕ್ಕೂ ಕೂಡ ಮೊದಲೇ ಮಕ್ಕಳಿರಲಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಹೆಂಡತಿ ಕೂಡ ಆ ರೀತಿ ಬೈದಾಗ ಒಂದು ಕಡೆ ಕುಟುಂಬವನ್ನು ಸಾಗಿಸಬೇಕಾದಂಥ ಸಂದರ್ಭದಾಗ ಆನೆಯನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ. ಸರಿಯಾಗಿ ನೋಡ್ಕೊಳ್ಳದೇ ಇದ್ದಾಗ ತನ್ನ ಜೀವನವನ್ನು ಸಾಗಲಾರ್ದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಈ ರಾದ್ಧಾಂತ, ಈ ಸಮಸ್ಯೆ ಆಗ್ತದೆ. ಆನೆಯಿಂದಲೇ ಆಯಿತು ಅಂತೇಳಿ ಮುಖ್ಯವಾಗಿ ಆ ಚರ್ಚೆಯಲ್ಲಿ ಅಂದರೆ ಸಭೆಯೊಳಗೆ ನಡೆದಿರುವಂಥದ್ದು. ಇಂಥ ಒಂದು ಸಂದರ್ಭದಾಗ ಅದಕ್ಕೆ ಹದ್ದುಬಸ್ತಿನೊಳಗೆ ಇಡ್ಲಿಕ್ಕೆ ವೇಲಾವಿದ ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡ್ತಾರೆ. ಇಂಥ ಸಂದರ್ಭದಾಗ ಅಲ್ಲಿ ಹೆಂಡತಿ ಆದಂಥಳು ಆನೆ ಜೊತೆ ಮಲಗ್ತೀಯ, ನೀನ್ಯಾವ ಗಂಡಸು ಅಂತೇಳಿ ನಿಂದಿಸ್ಬಿಡ್ತಾಳೆ, ಹೀಯಾಳಿಸ್ತಾಳೆ ಹೆಂಡತಿ ಆದಂಥಳು. ಅವಾಗ ಆನೆಯ ಕಾಲು ಉಗುರುಗಳ ಬಳಿ ವೇಲಾವಿದ ಏನು ಮಾಡ್ತಂದ್ರೆ ಅಂಕುಶ ಅಂದರೆ ಆನೆಯನ್ನು ಹದ್ದಿನಲ್ಲಿಡುವಂತೆ ಉಪಯೋಗಿಸುವಂಥ ಒಂದು ಲೋಹದ ಸಾಧನಕ್ಕೆ ಇಲ್ಲಿ ಅಂಕುಶ ಅಂತ ಕರೆಯುವಂಥದ್ದು. ಆನೆಯನ್ನು ಹದ್ದಿನಲ್ಲಿಡುವ ಅದಕ್ಕೆ ಉಪಯೋಗಿಸುವಂಥ ಒಂದು ಲೋಹದ ಸಾಧನ. ಅಂಕುಶದಿಂದ ಅಲ್ಲಿ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ ಎಂದು ಆ ಭಯಂಕರ ನೋವಿಗೆ 4 ಸಾರಿ ತಿವಿದ್ರೊಳಗೆ ಎಂಥ ಒಂದು ಪುಂಡ ಆನೆ ಆದರೂ ಕೂಡ ಅಲ್ಲಿ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡ್ತದೆ ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ ಅಂದ್ರೆ ವೇಲಾವಿದನ ಅಪ್ಪ ಅವನಿಗೆ ಹೇಳ್ತಾನೆ. ಈ ವಿಷಯ ಹೇಳಿದಾಗ ಇವತ್ತು ಆನೆ ಏನಾದರೂ ಇಲ್ಲಿ ರಾತ್ರಿ ಲಾಯದಿಂದ ಹೊರಗೆ ಕಾಲಿಟ್ರೆ ಅದಕ್ಕೆ ಅಲ್ಲಿಗೆ ತಿವಿದು ಅಂದರೆ ಆ ಅಂಕುಶದಿಂದ ಆ ಕಾಲಿಗೆ ತಿವಿದಂದ್ರೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ವೇಲಾವಿದ ಇಲ್ಲಿ ಯೋಚಿಸುತ್ತಿದ್ದ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ವೇಲಾವಿದನಿಗೆ ಹೆಂಡತಿ ಮಾತಿನಿಂದ ಮೊದಲೇ ಸಿಟ್ಟು ಬಂತು. ಹೆಂಡತಿ ಪ್ರಮುಖವಾಗಿ ಅಂದರೆ ಮೊದಲೇ ಆನೆ ಜೊತೆ ಮಲಗ್ತೀಯಾ, ನೀನ್ಯಾವ ಗಂಡಸು ಅಂತೇಳಿ ಆ ಸಂದರ್ಭವಾಗಿ ನಿಂದಿಸಿರುವಂಥ ಸಂದರ್ಭದಾಗ ವೇಲಾವಿದನ ನಿಜಕ್ಕೂ ಆತನಿಗೆ ಆತಂಕ ಆಗ್ತದೆ, ಕೋಪ ಬರ್ತದೆ. ಆದರೂ ಕೂಡ ವೇಲಾವಿದನಿಗೆ ಹೆಂಡತಿ ಮಾತಿನಿಂದ ಸಿಟ್ಟು ಬಂತು ಅನ್ನುವಂಥದ್ದು. ಮೊದಲು ಆನೆಗೆ ಬುದ್ಧಿ ಕಲಿಸಿ ಆಮ್ಯಾಗ ನಿನಗೆ ಅಂದರೆ ಹೆಂಡತಿಗೆ ಬುದ್ಧಿ ಕಲಿಸುತ್ತೇನೆ ಅಂತ ತಿಳ್ಕೊಂಡು ಎಂದು ಜೋರು ಮಾಡಿದ ವೇಲಾವಿದ. ಹಾಗೆ ಮಾಡು, ನಾನು ಮಾತ್ರ ಚೂರು
ತಪ್ಪು ಮಾಡಿದರೂ ಕೂಡ ಹೊಡೆಯೋದಕ್ಕೆ ಬರ್ತೀಯ, ಆನೆ ಮಾತ್ರ ಏನು ಮಾಡಿದ್ರು ಕೂಡ ನೀನು ಸುಮ್ಮನೆ ಇರ್ತೀಯ, ಅದು ಹೆಣ್ಣಾನೆ ತಿಳ್ಕೊ. ಸದರ ಕೊಟ್ಟರೆ ಅಂದರೆ ಸಲಿಗೆ ಕೊಟ್ಟರೆ ಏನು ಬೇಕಾದರೂ ಕೂಡ ಮಾಡುತ್ತೆ ಅಂತ ಹೆಂಡತಿ ಅಂದಾಗ ಅದು ಮಾರ್ಮಿಕವಾಗಿ ಹೆಂಡತಿ ವೇಲಾಯುಧನಿಗೆ ಮಾತಾಡಿದಾಗ ನೋಡಿದಾಗ ಇವಳ ಚಿತಾವಣೆ ಅಂದರೆ ಇತರರನ್ನ ಇಲ್ಲಿ ಪ್ರಚೋದಿಸುವಂಥದ್ದು. ಚಿತಾವಣೆಯಿಂದ ಅಲ್ಲಿ ಶರಾಬ ಕುಡಿಯುತ್ತಿದ್ದ. ಹೆಂಡತಿಯ ಮಾತಿನಿಂದ ಪ್ರಚೋದನೆಗೊಂಡು ಆತ ಏನಂದ್ರೆ ಹೆಚ್ಚಿಗೆ ಶರಾಬನ್ನು ಕುಡಿಯುತ್ತಿದ್ದ. ವೇಲಾಯುಧನಿಗೆ ಕೋಪ ಏರುತ್ತಾ ಹೋಯಿತು. ಈ ರೀತಿ ಒಳಗ ವೇಲಾಯುಧ ಸಾಕಷ್ಟು ತೊಂದರೆಯನ್ನು ಅಲ್ಲಿ ಆ ಆನೆ ಕಿರುಕುಳ ಕೊಡ್ತಾ ಇದೆ ಅನ್ನುವಂಥ ಒಂದು ಸುದ್ದಿಯನ್ನು ಇಡೀ ಊರಿನೊಳಗೆ ಕೆಲವು ವ್ಯಕ್ತಿಗಳು, ಸ್ವಾರ್ಥಿಗಳು, ಸಂಕುಚಿತ ಮನೋಭಾವದವರು ಆ ಸುದ್ದಿಯನ್ನು ಕೇಳಿದ್ರೆ ಕೃಷ್ಣೇಗೌಡನು ಕೂಡ ಕೋಪಕ್ಕೊಳಗಾಗ್ತಾರೆ. ಆ ಕೃಷ್ಣೇಗೌಡ ಯಾರ ಮ್ಯಾಗ ಕೋಪಕ್ಕೊಳಗಾಗ್ತಾರ? ಆನೆಗಿಂತಲೂ ಕೂಡ ಆನೆಯನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ವೇಲಾಯುಧನ ಮ್ಯಾಗ. ಹೀಗಾಗಿ ಆ ವೇಲಾಯುಧನಿಗೆ ಕೋಪ ಆಗ್ತದೆ. ಅದು ಕೊಟ್ಟ ಸರಿಯಾಗಿ ಅದಕ್ಕೆ ಬುದ್ಧಿಯನ್ನು ಕಲಿಸ್ತೀನಿ, ಚರ್ಚೆ ಬುದ್ಧಿ ಕಲಿಸ್ತೀನಿ ತೀರ್ಮಾನಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂಥ ಒಂದು ಸಂದರ್ಭದೊಳಗೆ ವೇಲಾಯುಧನಿಗೆ ಹೆಂಡತಿನೂ ಕೂಡ ಆ ರೀತಿಯಾಗಿ ಹೀಯಾಳಿಸುವಂಥದ್ದನ್ನು ಕಾಣ್ತೀವಿ. ಇಂಥ ಒಂದು ಸಂದರ್ಭವಾಗಿ ಶರಾಬು ಕುಡಿಯುತ್ತಿದ್ದ ವೇಲಾಯುಧನಿಗೆ ಕೋಪ ಏರುತ್ತಾ ಹೋಯಿತು. ಆದರೆ ದುರದೃಷ್ಟವಶಾತ್ ಆಗಿದ್ದೇ ಬೇರೆ. ವೇಲಾಯುಧ ಶರಾಬಿನ ಮತ್ತಿನಲ್ಲಿ ತೋರಾಡ್ತಾ ಹೋಗಬೇಕಾದ್ರೆ ಕೃಷ್ಣೇಗೌಡರ ಬೇಲಿ ಹೊರಗೆ ಆನೆ ಅವರ ಕೈಗೆ ಸಿಕ್ಕಿಬಿತ್ತು. ವೇಲಾಯುಧನಿಗೆ ಕೋಪ ನೆತ್ತಿಗೆ ಅಂತದ. ಕಬ್ಬಿಣದ ಅಂಕುಶ ಅಂದರೆ ಆನೆಯನ್ನು ಹದ್ದಿನಲ್ಲಿಡುವಂಥ ಉಪಯೋಗಿಸುವಂಥ ಒಂದು ಲೋಹದ ಸಾಧನ. ಹೀಗಾಗಿ ಆ ಕಬ್ಬಿಣದ ಅಂಕುಶ ಎತ್ಕೊಂಡಿದ್ರೆ ಆನೆಯ ಕಾಲು ಉಗುರುಗಳನ್ನೇ ನೋಡುತ್ತಾ ವೇಲಾಯುಧ ನುಗ್ಗಿಬಿಡ್ತಾನೆ. ಆತ ನಿಜಕ್ಕೂ ಆನೆಗೆ ನೋಡೋದ್ರಲ್ಲಿ ಆನೆಯ ಕಾಲಿನ ಉಗುರುಗಳಿಗೆ ಮಾತ್ರ ನೋಡ್ತಾ ಇರ್ತಾನೆ. ಇಂಥ ಸಂದರ್ಭದೊಳಗೆ ಅದು ಕೃಷ್ಣೇಗೌಡ ತನ್ನ ಆನೆನೋ ಅಥವಾ ಕಾಡಿನ ಆನೆನೋ ಕೂಡ ಗಮನಿಸಲಾದಂಥ ರೀತಿಯೊಳಗೆ ಅಷ್ಟರ ಮಟ್ಟಿಗೆ ಆತ ಆ ಶರಾಬು ಕುಡಿದು ನಿಜಕ್ಕೂ ಆತ ತುಂಬ ಆತಂಕದೊಳಗೆ, ದುಃಖದೊಳಗೆ ಅವನ ಗಮನ ಯಾಕಡೆ ಕೇವಲ ಆನೆಯ ಕಾಲಿನ ಯಾವುದೇ ಆನೆಯಾಗಿರ್ಬೋದು, ಅದು ತನ್ನ ಆನೆಯೇ ಅಂತ ತಿಳ್ಕೊಂಡಿರ್ತಾನೆ. ಆಗ ಅದು ಕಾಡಿನ ಆನೆಯಾಗಿರ್ತದೆ. ಹೀಗಾಗಿ ಇಂಥ ಒಂದು ಸಂದರ್ಭದೊಳಗೆ ಆನೆಯ ಕಾಲಿನ ಆ ಊರುಗಳಿಗೆ ಅಂಕುಶದಿಂದ ಚಚ್ಚಿ ಅದಕ್ಕೆ ನೋಡುತ್ತಾ ಬಿಡ್ತಾನೆ ವೇಲಾಯುಧ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಮನುಷ್ಯನ ಹಣೆ ಬರಹವನ್ನು ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ಎಂದು ಯೋಚಿಸಿದ್ರೆ ಆಶ್ಚರ್ಯ ಆಗುತ್ತೆ. ಮಕ್ಕಳಿಲ್ಲದ ವೇಲಾಯುಧನಿಗೆ ಮನಸ್ಸಿನ ಆಳದಲ್ಲಿ ಏನೇನೋ ಅಳುಕುಗಳಿತ್ತೋ ಗೊತ್ತಿಲ್ಲ. ಕೃಷ್ಣೇಗೌಡನ ಹೆಣ್ಣಾನೆ ಹಿಡಿದುಕೊಂಡು ಕಾಡಿನ ಆನೆಗಳು ಊರಿನ ಬಳಿ ಸುಳಿದಾಡಿದ್ದು ಅವನಿಗೆ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆ ಆಯಿತು. ಮಠದವರು ಇವನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ ಅದು ದೊಡ್ಡ ಅಧಿಕ ಪ್ರಸಂಗವಾಗಿ ಕಂಡಿರಲು ಸಾಕು ಅಂತಾರೆ. ಆ ಆನೆಯ ಮಾವುತ ಆಗಿದ್ದರಿಂದಲೇ ಇವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆ ಆದ್ದರಿಂದಲೂ ಆತ ಅನುಭವಿಸುವಂಥ ರೀತಿಯನ್ನು ಇಲ್ಲಿ ಕಂಡುಕೊಳ್ಳುವಂಥದ್ದು. ಹೀಗಾಗಿ ಮತ್ತು ಅದನ್ನು ಕರ್ಕೊಂಡು ಅಲ್ಲೇನಂದ್ರೆ ಹೆಗಲೆನ್ನದೆ ಅಂದರೆ ಇಲ್ಲಿ ಹಗಲು ರಾತ್ರಿ ಎನ್ನದೆ ವೇಲಾಯುಧ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ವೇಲಾಯುಧನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದದ್ದು ಕೂಡ ನಿಜ ಆಯಿತು. ಈ ರೀತಿ ಒಳಗೆ ವೇಲಾಯುಧನ ಹೆಂಡತಿಗೂ ಕೂಡ ಸಾಕಷ್ಟು ಕೋಪ ತಾಪ ಬಂದಾಗ ಅಂಥ ಸಂದರ್ಭದೊಳಗೆ ಗಂಡನಿಗೆ ವೇಲಾಯುಧನಿಗೆ ಬೈಯುವಂಥದ್ದು ಕಾಣ್ತೀನಿ, ನಿಂದಿಸುವಂಥದ್ದು ಕಾಣ್ತೀನಿ. ಇಂಥ ಸಂದರ್ಭದೊಳಗೆ ಆತನಿಗೂ ಕೂಡ ತುಂಬ ಮಾತುಗಳು ತುಂಬ ಮರ್ಮಕ್ಕೆ ಮನಸ್ಸಿಗೆ ತಗುತ್ತವೆ. ಇಂಥ ಸಂದರ್ಭದೊಳಗೆ ಒಂದು ಕಡೆ ಆನೆಯನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡು ಆನಂತರ ಹೆಂಡತಿಯನ್ನು ಸರಿಯಾದಂಥ ಮಾರ್ಗಕ್ಕೆ ತರಬೇಕು ಅಂತೇಳಿ ಆ ರೀತಿಯೊಳಗೆ ಆತ ಪ್ರಯತ್ನ ಪಡ್ತಾನೆ. ಹೀಗಾಗಿ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಒಂದು ಮತ್ಸರ ಅದರ ಮೇಲೆ ಇದ್ದು ನಿಜ. ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಇದ್ರೆ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ
ಇತ್ತು ಅಂತ. ಕಾರೋ, ಲಾರಿಯೋ, ಟ್ರ್ಯಾಕ್ಟರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ ಅಂತ. ತಮ್ಮ ಆಕರ್ಷಣೆ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ. ಅಂಥದ್ರಲ್ಲಿ ಆನೆಯಂಥ ಒಂದು ಜೀವ, ಅದು ಹೆಣ್ಣಾನೆ, ವೇಲಾವಿದನನ್ನು ಹಚ್ಚಿಕೊಂಡ್ರೆ ಅಂಥೇಳಿ ವೇಲಾವಿದನ ಹೆಂಡತಿ ನಿಜಕ್ಕೂ ಆ ಸಂದರ್ಭದೊಳಗೆ ತುಂಬ ನಿಂದಿಸುವಂಥದ್ದು, ಬೈಯುವಂಥದ್ದು, ಕೋಪ ತಾಪಕ್ಕೆ ಒಳಗಾಗುವಂಥದ್ದು ಇವೆಲ್ಲವೂ ಕೂಡ ಕಂಡುಬರುತ್ತದೆ. ಒಟ್ಟಾರೆ ಕೃಷ್ಣೇಗೌಡನ ಆನೆಯಿಂದ ಆ ಸುತ್ತಮುತ್ತಲ ಪ್ರದೇಶದೊಳಗೆ ವಿದ್ಯುತ್ ಇಲಾಖೆಯ ವ್ಯಕ್ತಿಗಳಾಗಿರ್ಬೋದು, ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಮತ್ತು ಲೈನ್ಮೆನ್ ಆಗಿರ್ಬೋದು, ಹಾಗೆ ಅಲ್ಲಿ ಡ್ರೈವರ್ ಅಬ್ಬಾಸ್ ಆಗಿರ್ಬೋದು, ಕ್ಲೀನರ್ ಕೃಷ್ಣ ಆಗಿರ್ಬೋದು, ಹಾಗೆ ಮೇಕೆಗಳನ್ನು ಆ ಸಾವಿಗೆ ಒಳಗಾಗಿರುವಂಥ ಸಂದರ್ಭ. ಒಟ್ಟಾರೆ ಇಲ್ಲಿ ಇಂಥ ಹಲವಾರು ಸಮಸ್ಯೆಗಳಿಗೆ ನಾವು ಕೃಷ್ಣೇಗೌಡರನ್ನ ಆನೆನೇ ಕಾರಣ ಅನ್ನುವಂಥದ್ದು ಒಂದು ರೀತಿಯಿಂದ ಲೇಖಕರು ಕೂಡ ಏನಾದರೂ ಹಾಸ್ಯಾಸ್ಪದ ಅಂತ ವ್ಯಂಗ್ಯವಾಗಿಯೇ ಕಂಡುಕೊಳ್ತಾರೆ. ಈ ರೀತಿ ಒಳಗೆ ಆನೆಯಿಂದ ಯಾವ ತೊಂದರೆ ಆಗಿಲ್ಲ ಅದನ್ನು ಕೂಡ ಅದರ ಮೇಲೆ ಆರೋಪಿಸುವಂಥದ್ದು ಮೂಕ ಪ್ರಾಣಿ. ಹೀಗಾಗಿ ತಾವು ಏನೇ ಮಾಡಿದ ತಪ್ಪನ್ನು ಅದರ ಮೇಲೆ ಹಾಕುವುದರ ಮೂಲಕ ತಾವು ಅಲ್ಲಿಂದ ಬಚಾವಾಗುವಂಥ ಕಡೆಗೆ ಬರುವಂಥ ಪ್ರಯತ್ನ ಏನು ಮಾಡ್ತಿದ್ರು ಅನ್ನೋದು ಕೂಡ ಈ ಒಂದು ನಾಟಕದಿಂದ ನಮಗೆ ಗೊತ್ತಾಗ್ತದೆ. ಒಟ್ಟಾರೆ ಆ ಆನೆ ಕಾಡಿನ ಆನೆ ಅಲ್ಲ, ಅದು ಹಳ್ಳಿಗಾಡಿನೊಳಗೆ ಜನರ ಜೊತೆಗೆ ಬಾಳೆ ಬದುಕಿದಂಥ, ಅಡ್ಡಾಡಿದಂಥ ಗೌರಿ ಅಂತ ಕರೆದಾಗ ಅಲ್ಲಿ ಏನಂದ್ರೆ ಅವರನ್ನು ಸಲಾಮು ನಮಸ್ಕಾರ ಮಾಡ್ತಿತ್ತು. ಅಷ್ಟು ಪ್ರೀತಿಯಿಂದ ಆ ಆನೆ ಜನರ ಜೊತೆಗೆ ಬದುಕಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಆಕರ್ಷಣೆಯ ಶಕ್ತಿಗೆ ಇಲ್ಲಂದ್ರೆ ಸವಾಲು ಎಂದೇ ತಿಳಿಯುತ್ತಾರೆ. ಅಂಥದ್ರೊಳಗೆ ಆನೆಯಂಥ ಒಂದು ಜೀವ, ಅದು ಹೆಣ್ಣಾನೆ, ವೇಲಾವಿದನನ್ನು ಕೂಡ ಹಚ್ಚಿಕೊಂಡ್ರೆ ಹೇಗೆ ಅಂಥೇಳಿ ನಾವು ಕಾಣ್ತೀವಿ. ಬೇಸಿಗೆ ಬಂತಂದರೆ ಸಾಕು, ಮೂಡಿಗೆರೆಯಲ್ಲಿ ಅಂದರೆ ಮನುಷ್ಯರಿಗೆ ನೂರಾರು ಥರದ ತೆವಲುಗಳು, ಆಶಯಗಳು ಶುರುವಾಗುವಂಥದ್ದು. ಕಾಮನೆಗಳು, ದ್ವೇಷಗಳು, ಮಾತ್ಸರ್ಯಗಳು ಕೆದರುತ್ತವೆ. ವೇಲಾವಿದನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ ಅವಳ ಒಳ ಮನಸ್ಸಿನ ಸುಪ್ತ ಭಾವನೆಗಳು, ಕಾಮನೆಗಳು ಯಾವ ಕಾರಣವಿಲ್ಲದೆ ಕೇವಲ ಬೇಸಿಗೆಯ ಶೆಕೆ, ಧೂಳು, ನಿಚ್ಚಲ ರಾತ್ರಿಗಳೇ ಕಾರಣವಿರಬಹುದು ಅನ್ನುವುದು ಇವೆಲ್ಲವೂ ಕೂಡ ನಾವು ಚರ್ಚೆ ಮಾಡಿರುವುದು ಕಾಣ್ತೀವಿ. ಒಟ್ಟಾರೆ ಇಲ್ಲಿ ವೇಲಾವಿದ ಹೆಂಡತಿಯ ಮಾತಿನ ಶಿಟ್ಟಿನಲ್ಲಿ 2 ಲೋಟ ಏನು ಮಾಡ್ತಾನೆ ವೇಲಾವಿದ ಹೆಂಡತಿಯ ಮಾತಿನ ಶಿಟ್ಟಿನೊಳಗೆ ಕೋಪತಾಪದಿಂದ ಆತಂಕ ಆಗಿ ನೀನೇನು ಗಂಡಸನ ಹೋಗಿ ಆನೆ ಜೊತೆಗೆ ಮಲಗ್ತೀಯಾ ಅಂತೇಳಿ ನಿಂದಿಸುವಂಥ ಸಂದರ್ಭದಾಗ ಕೋಪಕ್ಕೆ ಒಳಗಾಗ್ತಾನೆ, ತಾಪಕ್ಕೆ ಒಳಗಾಗ್ತಾನೆ. ಅಂಥ ಸಂದರ್ಭದಾಗ ಹೆಂಡತಿಯ ಮಾತಿನ ಶಿಟ್ಟಿನಲ್ಲಿ 2 ಲೋಟ 2 ಗ್ಲಾಸು ಶರಾಬು ಆತಂದ್ರೆ ಹೆಚ್ಚಿಗೆ ಅಲ್ಲಿ ಕುಡಿಯದಿದ್ದರೆ ಅವನ ಹೆಂಡತಿ ಅವನ ಮರ್ಮಕ್ಕೆ ತಾಗುವಂತೆ ಅಂದರೆ ಮನಸ್ಸಿಗೆ ತಾಗುವಂತೆ ಅಂದರೆ ಅವನ ಗಂಡಸ್ತನವನ್ನು ಹೀಯಾಳಿಸಿದ್ದರೆ ಅಂದರೆ ನಿಂದಿಸಿ ಅಲ್ಲಿದ್ದರೆ ಅಂಕುಶ ಎತ್ತಿಕೊಂಡ ಅಂದರೆ ಮುನ್ನುಗ್ಗಿದ ಆ ಆನೆಗೆ ಅದುವಸ್ತು ಇಟ್ಟುಕೊಳ್ಳುವಂಥ ಏನು ಲೋಹದ ಸಾಧನವಲ್ಲ, ಆ ಅಂಕುಶ ಎತ್ತಿಕೊಂಡು ಅಲ್ಲಿಂದ ಮುನ್ನುಗ್ಗಿದ್ದ. ವೇಲಾವಿದನಿಗೆ ಆ ಆನೆಗಿದ್ದ 2 ನೀಳದಂತಗಳು, ಆನೆಗಿದ್ದ 2 ನೀಳದಂತಗಳು, ನೀಳ ಅಂದರೆ ಉದ್ದನೆಯ ಹಣ್ಣು. ಹೀಗಾಗಿ ಆ ನೀಳದಂತಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾನೆ ಎಂದು ಖಂಡಿತ ಗೊತ್ತಾಗ್ತಿತ್ತು. ಆದರೆ ಅದರ ಕಾಲು ಊರುಗಳ ಕಡೆಗೆ ವೇಲಾವಿದ ಗಮನ ಹರಿಸ್ತಾ ಇರ್ತಾನೆ. ಕಡೆಗೆ ಕಣ್ಣಿಟ್ಟು ರೋಷದಿಂದ ಸಿಟ್ಟಿನಿಂದರೆ ಅಲ್ಲಿ ಬೈಯುತ್ತಾ ನುಗ್ತಾ ಇದ್ದ ವೇಲಾವಿದ. ಅವನಿಗೆ ಅದರ ಸೊಂಟಕ್ಕೆ ಸುತ್ತಿ ಬಂದಿದ್ದು ಸಹ ಗೊತ್ತಾಗಲಿಲ್ಲ. ಈ ರೀತಿ ಒಳಗೆ ನೋಡ್ರಿ, ವೇಲಾವಿದ ನಿಜಕ್ಕೂ ಕೂಡ ಆನೆಯ ಮುಖವನ್ನು ನೋಡಲಾರದೆ ಆ ಸಿಟ್ಟಿನೊಳಗೆ, ಹೆಂಡತಿಯ ಮಾತಿನ ಸಿಟ್ಟಿನೊಳಗೆ 2 ಲೋಟ 2 ಗ್ಲಾಸ್ ಎಂದು ಶರಾಬು ಜಾಸ್ತಿ ಕುಡಿದು ಆತ ಗಮನಿಸಿರುವಂಥದ್ದು ಕಡೆ ಅಂದರೆ ಅದು ಗಾಢಾನೆ ಆಗಿರುವಂಥದ್ದು, ತನ್ನ ಆನೆ ಅಲ್ಲ, ಅದು ನೀಳದಂತ ಅಂದರೆ ಉದ್ದನೆಯ ಹಣ್ಣು ಕೂಡ ಬಂದಿರ್ತಾವೆ. ಹೀಗಾಗಿ ಕಣ್ಣಿಗೆ ಬಿದ್ದು ಇದು ಯಾವುದೂ ಗಂಡಾನೆ ಎಂದು ಖಂಡಿತ ಗೊತ್ತಾಗ್ತಿತ್ತು. ಆದರೆ ಆ ಕಡೆ ಗಮನ ಕೊಡಲಿಲ್ಲ ಅವರು. ಆದರೆ ಅದರ ಕಾಲು ಉಗುರುಗಳ ಕೆಳಗನೆ
ಕಣ್ಬಿಡ್ತಾನ. ಕಣ್ಣಿಟ್ಟು ರೋಷದಿಂದ ಸಿಟ್ಟಾಗಿದ್ರೆ ಬೈಯುತ್ತಾ ನುಗ್ತಾ ಇದ್ದ. ಅವನಿಗೆ ಅದರ ಸೊಂಟಕ್ಕೆ ಸುತ್ತಿ ಬಂದಿದ್ದು ಸಹ ಗೊತ್ತಾಗಲಿಲ್ಲ. ಈ ರೀತಿ ಒಳಗೆ ಅಲ್ಲಿ ಏನಂದ್ರೆ ಇಂಥ ಹಲವಾರು ಸಮಸ್ಯೆಗಳು ಕೂಡ ಆ ಸಂದರ್ಭದೊಳಗೆ ಆತ ಅನುಭವಿಸಬೇಕಂತ ಪ್ರಸಂಗ ಬರ್ತದೆ. ಒಟ್ಟಾರೆ ಇಲ್ಲಿ ನಿಜಕ್ಕೂ ಕೂಡ ಗೂಳೂರು ಮಠದಿಂದ ಬಂದಿರುವಂಥ ಆನೆಯಿಂದ ಯಾವುದೇ ತೊಂದರೆ ಆಗಿಲ್ಲ ಆದರೂ ಕೂಡ ನಡೆಯುವಂಥದ್ದು ಏನು ಕಾಣ್ತೀವಿ ಅಂತಿದ್ರೆ ಸಹಜವಾಗಿ ಕೃಷ್ಣೇಗೌಡನ ಆನೆಯಿಂದಲೇ ಆತ ಮುಂದೆ ಖರೀದಿ ಮಾಡ್ತಾನೆ. ಅದರಲ್ಲಿಂದಲೇ ಎಲ್ಲವೂ ಕೂಡ ಊರಿನೊಳಗೆ ಈ ಇಂಥ ಹಲವಾರು ಸಮಸ್ಯೆಗಳು ಎದುರಾದವು ಅನ್ನೋದು ಕೂಡ ಕಾಣ್ತೀವಿ. ಅದು ಅಬ್ಬಾಸ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಮತ್ತೆ ಲೈನ್ಮ್ಯಾನ್ ಅಲ್ಲಿ ದುರ್ಗಪ್ಪ ಆಗಿರ್ಬೋದು, ಹಾಗೆ ತಿಪ್ಪಣ್ಣ ಆಗಿರ್ಬೋದು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ವ್ಯಕ್ತಿ ಸಾವಿಗೆ ಒಳಗಾದಂಥ ಸಂದರ್ಭದಾಗ ಎಲ್ಲವೂ ಕೂಡ ಇದರದೇ ಕಿತಾಪತಿ ಅಂದರೆ ಕೃಷ್ಣೇಗೌಡ ಆನೆದೇ ಅನ್ನುವಂಥದ್ದು. ಆದರೆ ನಿಜಕ್ಕೂ ಆಗಿರುವಂಥದ್ದು ಏನು ಅಂದರೆ ಕಾಡಾನೆಗಳಿಂದ. ಹೀಗಾಗಿ ಇಂಥ ಒಂದು ಸಂದರ್ಭದಾಗ ಇಲ್ಲಿ ವೇಲಾವಿದ್ರೂ ಕೂಡ ಆತ ಅತಿ ಹೆಚ್ಚು ಶರಾಬು ಕುಡಿದು ಇದ್ರೆ ಆತ ಗಮನ ಆ ಕಾಲಿನ ಊರಿನ ಕಡೆಗೆ ಆತ ಅಂಕುಶದಿಂದ ಹೊಡ್ಲಿಕ್ಕೆ ಆತ ಪ್ರಯತ್ನ ಮಾಡಿರುವಂಥದ್ದು. ಆದರೆ ಅದರ ಮುಖ, ಅದರ ನೀಳದಂತಗಳು, ಉದ್ದನೆಯನ್ನು ಹಲ್ಲು ಇವ್ಯಾವ ಕೂಡ ಗಮನಿಸಲಾದಂಥ ಸ್ಥಿತಿ ಒಳಗೆ ಯಾರು ಇರ್ತಾರೆ ಅಂತಂದ್ರೆ ಇಲ್ಲಿ ವೇಲಾವಿದ. ಈ ರೀತಿ ಒಳಗೆ ಕೃಷ್ಣೇಗೌಡನ ಆನೆಯಿಂದ ನಮಗೆ ಇಂಥ ಹಲವಾರು ಸನ್ನಿವೇಶಗಳು, ಸಂದರ್ಭಗಳು ಎದುರಾಗುವಂಥದ್ದು ಕಂಡು ಬರ್ತದೆ. ಒಟ್ಟಾರೆ ಕೃಷ್ಣೇಗೌಡನ ಆನೆಯಿಂದ ಹಲವಾರು ಸಮಸ್ಯೆಗಳು ಎದುರಾದವು ಅನ್ನುವಂಥದ್ದು ಈ ಒಂದು ನಾಟಕದ ಕೆಲವರು ಆರೋಪಿಸಿದ್ರೆ ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರು ವಿರೋಧ ಮಾಡೋದ್ರ ಮೂಲಕ ಆನೆಗೆ ಒಂದು ಶಕ್ತಿ, ಸಾಮರ್ಥ್ಯ, ಧೈರ್ಯ, ಒಂದು ನ್ಯಾಯವನ್ನು ಒದಗಿಸುವಂಥ ಪ್ರಯತ್ನದೊಳಗೆ ಲೇಖಕರು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ನಾವು ಕಾಣ್ತೀವಿ. ಮುಂದಿನ ಕ್ಲಾಸನ್ನು ಅಂದರೆ ಅಧ್ಯಾಯ 11 ಮತ್ತು 12 ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು.